ಸಂಗರಹಿತಮಜಡಂ ವಿಮಲಂ ಸದಾ ಆನಂದದೀಪ್ತಮಧುರಂ ಭಜೆ ತಾಪತ್ರಯಾಪಹಂ ಮಿಥ್ಯಾ ಸಿದ್ಧಾಂತದುಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯಕರಣನಿರ್ಭಾಸತಾಂ ನೋ ಹೃದಂಬರೆ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽन्त्यन्तदयालवे. मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं समाश्रये. मत्कुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्. श्रीगुरुभ्यो नमः. हरि ओम्. ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಬಗ್ಗೆ ಪ್ರಾಸ್ತಾವಿಕವಾಗಿ ನಾವು ಕೆಲವು ವಿಚಾರಗಳನ್ನ ಮೊನ್ನೆ ತಿಳಿದುಕೊಂಡಿದ್ದೇವೆ. ಆ ಮಹನೀಯರ ಬಗ್ಗೆ ಅಧಿಕೃತವಾಗಿ ನಮಗೆ ಕೆಲವ ಪ್ರಮುಖವಾದ ಮಾಹಿತಿಗಳನ್ನ ಕೊಟ್ಟ ಕೆಲವು ಗ್ರಂಥಗಳು ನಮಗೆ ಇವತ್ತಿಗೆ ದೊರಕುತ್ತಾ ಇದೆ. ಅದರಲ್ಲಿ ಒಂದು ಕಾವ್ಯ ರೂಪದಲ್ಲಿ ಇದೆ, ರಾಘವೇಂದ್ರ ವಿಜಯ. ಇನ್ನೆರಡು ಗ್ರಂಥಗಳಿವೆ, ಸ್ತೋತ್ರ ರೂಪವಾದ ಗ್ರಂಥಗಳು. ಒಂದು ತುಂಬಾ ಪ್ರಸಿದ್ಧ, ಅಂದ್ರೆ ತುಂಬಾನೇ ಪ್ರಸಿದ್ಧವಾದಂತಹದ್ದು ರಾಯರ ಸ್ತೋತ್ರ ಅಂತ ನಾವು ಅಂತೀವಿ. ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋಕ್ತಿ ಪಾರ ಅಂತ ಪ್ರಾರಂಭವಾಗುವಂತಹ ಅಪ್ಪಣಾಚಾರ್ಯರು ಮಾಡಿದಂತಹ ಸ್ತೋತ್ರ. ಮತ್ತೊಂದು ರಾಯರಿಗೆ ಮರಿಮಕ್ಕಳು, ಪೂರ್ವಾಶ್ರಮದ ಮರಿಮಕ್ಕಳು ಅಂತಾಗಿ, ಆಮೇಲೆ ರಾಯರ ಮಠದ ಪೀಠಾಧಿಪತಿಗಳು ಅಂತನೂ ಆದಂತಹ ವಾದೀಂದ್ರರು ಬರೆದಂತಹ ಗುರುಗುಣಸ್ತವನ ಇದು. ಈ ಒಂದು 3-4 ಗ್ರಂಥಗಳೇನಿವೆ ನಮಗೆ ರಾಯರ ಮಹತ್ವವನ್ನ, ಮಹಿಮೆಯನ್ನ ಎತ್ತಿ ತೋರಿಸುವಂತಹ ಪ್ರಮುಖ ಗ್ರಂಥಗಳು. ರಾಘವೇಂದ್ರ ವಿಜಯವೆಂಬ ಗ್ರಂಥ ಎಂತಹ ಅದ್ಭುತವಾದದ್ದು ಅಂದ್ರೆ, ಮೊದಲನೆಯ ಅದರ ಹಿರಿಮೆ ಅಂದ್ರೆ ರಾಯರು ಇದ್ದಾಗಲೇ ಅದನ್ನ ಬರೆದಿದ್ರು ಅಂತ ಹೇಳ್ತಾರೆ. ಅದರಲ್ಲಿ ಸುಮಧ್ವ ವಿಜಯದಕ್ಕಿಂತಲೂ ಹೆಚ್ಚಿನ ಸರ್ಗಗಳು ಇದ್ವು ಅಂತ ನಾವು ಕಥೆ ಕೇಳಿ. ಸುಮಧ್ವ ವಿಜಯದಲ್ಲಿ 16 ಸರ್ಗಗಳಿದ್ರೆ ಅವರು ಅದಕ್ಕಿಂತಲೂ ಹೆಚ್ಚಿನ ಸರ್ಗಗಳನ್ನ ಮಾಡಿದ್ರು. ಮಾಡಿ ತಗೊಂಡು ಹೋಗಿ ರಾಯರಿಗೆ ತೋರಿಸಿದ್ರಂತ, ನಾನು ಹಿಂಗೆ ಬರ್ದಿದ್ದೀನಿ ಅಂತ ಹೇಳಿದ್ರೆ. ಅವರು ಎಷ್ಟಿದೆಯಪ್ಪ ಅಂತ ಈಗ ನೋಡಿದ್ರು. ಏನೋ 16 ಸರ್ಗಗಳಕ್ಕಿಂತ ಜಾಸ್ತಿ ಆಗ್ಬಿಟ್ಟಿದೆಯಲ್ಲೋ ಅಂತ ಹೇಳಿ, ನನ್ನ ಕಥೆಯನ್ನ ಹೇಳುವ ಮತ್ತೊಂದು ವಿಜಯ ಗ್ರಂಥ, ಅದು ಮಧ್ವಾಚಾರ್ಯದ ವಿಜಯ ಗ್ರಂಥದಕ್ಕಿಂತಲೂ ಹೆಚ್ಚಿನದಿದೆ, ಬೇಡ ಇದು ತೆಗೆದು ಹಾಕ್ಬಿಡುದು ಅಂತ ಹೇಳಿ ಅರ್ಧಕ್ಕರ್ಧ ಭಾಗ ತೆಗೆದು ನದಿಯಲ್ಲಿ ಹಾಕಿಬಿಟ್ರಂತೆ. ಇನ್ನೊಂದ್ಸರಿ ಯಾರಿಗೂ ಸಿಕ್ಕಿರಬಾರ್ದು. ತುಂಬಾ ಅಪರೂಪದ ನಿಮ್ಮ ಕಥೆಗಳನ್ನೆಲ್ಲ ಸೇರಿಸಿದ್ದೆ ಇದ್ರೊಳಗೆ, ಬೇಡ ಅಂದ್ರು. ಇದು ನೋಡಿ ಎಂತಹ ವೈರಾಗ್ಯ, ಎಷ್ಟು ಗುರುಭಕ್ತಿಯವರಿಗಿತ್ತು. ನಮಗೆ ರಾಯರ ಮಹಿಮೆ, ಅವರ ಚರಿತ್ರೆ ಅದನ್ನು ತಿಳಿದುಕೊಳ್ಬೇಕು. ಅವರು ಹೇಗೆ ಜೀವನ ಮಾಡಿದ್ರು, ಅವ್ರು ಏನು ಪವಾಡ ತೋರಿಸಿದ್ರು, ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂತ ನಮಗೆ ಉತ್ಕಟವಾದ ಇಚ್ಛೆ ಇರುತ್ತೆ.
ಆದ್ರೆ ರಾಯರನ್ನೇ ಹೋಗಿ ಕೇಳಿ ನೀವು, ನಿಮ್ಮ ಬಗ್ಗೆ ನಾವು ಹೀಗೆ ಒಂದು ವಿಜಯ ಗ್ರಂಥ ಬರಿಬೇಕು ಅಂತಿದ್ದೀವಿ, ಏನಂತೀರಿ ಅಂತ. ಸುಮ್ಮನೆ ಅದನ್ನೆಲ್ಲ ಮಾಡ್ತಾ ಕೂಡ್ಬೇಡಪ್ಪ, ಅದ್ರ ಬದಲು ಏನಾದ್ರು ಒಂದು ಶಾಸ್ತ್ರ ಓದು, ನನಗೆ ಬಹಳ ಸಂತೋಷ ಆಗುತ್ತೆ. ಹಾಗೆ ಅಂತ ಹೇಳಿ ನಾವು ಅದನ್ನ ಮಾಡಬಾರದು ಅಂತ ನಾನು ಹೇಳ್ತಾ ಇಲ್ಲ. ರಾಯರನ್ನು ಹೋಗಿ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ನಿಮ್ಗೆ ಹೇಳಿ. ಯಾಕೆ ಗೊತ್ತಾ, ದೊಡ್ಡವರ ಗುಣ ಇದೆ. ಎಂದು ತಮ್ಮನ್ನ ಯಾರೋ ಒಬ್ರು ಬಂದು ಹೊಗಳಬೇಕು, ನಾನು ಕೂತ್ಕೊಂಡು ಹೊಗಳಿಸ್ಕೊಳ್ಬೇಕು ಅಂತನ್ನುವಂತಹ ಅಭಿಲಾಷೆ ದೊಡ್ಡವರಲ್ಲಿ ಇರಲ್ಲ. ಯಾಕೆ? ದೊಡ್ಡವರು ಒಂದನ್ನ ಗಮನಿಸಿರ್ತಾರೆ, ಏನು ಅಂದ್ರೆ ಈ ಹೊಗಳಿಕೆ ಅಂತ ಒಂದಿದೆಯಲ್ಲ, ಇದು ಯಾವತ್ತಿಗೂ ಕೂಡ ಚೂರು ನಿಯಂತ್ರಣ ತಪ್ಪಿ ಬಿಟ್ರೆ ಹೋಗಿ ಇಲ್ಲದೆ ಇದ್ದದೆಲ್ಲಗಳನ್ನ ಹೇಳ್ಬಿಡತ್ತೆ, ನನಗೆ ಬೇಡ ಇದು. ಆಮೇಲೆ ಹೊಗಳಿಸಿಕೊಳ್ಳುವ ವ್ಯಕ್ತಿ ಇರ್ತಾನಲ್ಲ, ಅವನು ಯಾರಾದ್ರೂ ನಿಂತುಕೊಂಡು ಹೊಗಳ್ತಾ ಇದ್ರೆ ಅವನಿಗೆ ಇರಬಹುದೇನೋ ನನ್ನೊಳಗೆ ಗುಣಗಳು ಅನಿಸುತ್ತೆ. ಈ ನಮ್ಮನ್ನೇ ಯಾರೋ ಒಬ್ರು ಬಂದು ನಿಂತುಕೊಂಡು ನೀವು ಬಹಳ ದೊಡ್ಡವರು ಅಂತ ಹೊಗಳು ಬಿಟ್ರೆ, ಇಷ್ಟು ಜನ ಹೇಳ್ತಾ ಇದ್ದಾರೆ ಅಂದ್ರೆ ಯಾಕೆ ಇರಬಾರ್ದು ಅಂತ ನಾವು ಅನ್ಕೊಂಡ್ಬಿಡ್ತೀವಿ. ನಾವು ಮನೆಯಿಂದ ಬರಬೇಕಾದ್ರೆ ನಾವೇನು ಉಪಯೋಗ ಇಲ್ಲ ಅಂತ ಅನ್ಕೊಂಡು ಬಂದಿರ್ತೀವಿ, ನಮಗದು ಗೊತ್ತಿರುತ್ತೆ. ಅದೇ 4 ಜನ ನಿಂತುಕೊಂಡು ನೀವು ಬಹಳ ದೊಡ್ಡವರಿದ್ದೀರಿ ಅಂತ ಹೇಳ್ಬಿಟ್ರೆ ಇದೇ ನಿಜ ಅನ್ಕೊಂಡ್ಬಿಡ್ತೀವಿ. ಇದಕ್ಕೆ ಯಾಕೆ ಆಸ್ಪದ ಕೊಡ್ಬೇಕು? ಇದೆಲ್ಲ ಬೇಡ. ಇರೋದೇನ್ ಗೊತ್ತಾ, ಅದಕ್ಕೆ ಗುರುಗಳನ್ನ ಸ್ತೋತ್ರ ಮಾಡುವುದು ಅಂತೇನಿದೆಯಲ್ಲ, ಇದನ್ನ ಶಾಸ್ತ್ರದಲ್ಲಿ ಏನ್ ಮಾಡಿಬಿಟ್ರು ಅಂದ್ರೆ, ನೀವು ಗುರುಗಳ ಎದುರಿಗೆ ಹೋಗ್ಬಿಟ್ಟು ನಾನು ನಿಮ್ಮನ್ನ ಸ್ತೋತ್ರ ಮಾಡ್ತೀನಿ, ನಿಮ್ಮನ್ನು ಕೊಂಡಾಡ್ತೀನಿ ಅಂತ ಅವ್ರು ಬದುಕದಾಗ ಮಾಡ್ಲಿಕ್ಕೆ ಹೋದ್ರೆ ಅವ್ರು ಬೇಡ ಅಂತಾರೆ. ಅದಕ್ಕೆ ನೀವು ಹೀಗೆ ಮಾಡಿ, ನೀವು ಬೇರೆ ಕಡೆಗೆ ಹೋಗ್ಬಿಟ್ಟು 10 ಜನ ಆಸ್ತಿಕರ ಮುಂದೆ ನಿಮ್ಮ ಗುರುಗಳ ಗುಣಗಳನ್ನ ವರ್ಣನೆ ಮಾಡಿ, ಅವರಿಗೆ ತುಂಬಾ ಸಂತೋಷ ಆಗುತ್ತೆ. ಯಾಕೆ? ನಿಮ್ಮ ಕರ್ತವ್ಯ ಏನು ಗೊತ್ತಾ, ಗುರುಗಳಿಂದ ಉಪಕಾರ ಪಡೆದ ಮೇಲೆ ಆ ಗುರುಗಳನ್ನ ನೀವು ಬಾಯಿ ತುಂಬಾ ಕೊಂಡಾಡಬೇಕು. ಅವ್ರ ಮುಂದೆ ಕೊಂಡಾಡಿದ್ರೆ ಅದು ನಾವು ಅಷ್ಟು ಇಷ್ಟಪಡಲ್ಲ. ನೀವು ಹೋಗ್ಬಿಟ್ಟು ಇನ್ನೊಬ್ಬರು ಮುಂದವ್ರು. ಆದ್ರೆ ಗುರುಗಳನ್ನ ಕೊಂಡಾಡುವ ಕೆಲಸ, ಬಿಡೋ ಕೆಲಸ ಮಾಡಬೇಕು. ನೋಡಿ, ಅಪ್ಪಣ್ಣಾಚಾರ್ಯರಿಗೆ ಈ ರಾಯರ ಸ್ತೋತ್ರ ಏನು ಪ್ರಸಿದ್ಧವಾದದ್ದು ಇವತ್ತಿಗಿದೆ, ಅದನ್ನ ರಚನೆ ಮಾಡುವ ಪ್ರಸಂಗ ಬಂದಿದೆ ಹೇಗೆ ಗೊತ್ತಾ? ಎಷ್ಟು ದಿವಸ ಸಂಪರ್ಕ ಇತ್ತು ರಾಯರದು ಅಪ್ಪಣ್ಣಾಚಾರ್ಯರಿಗೆ? 1 ವರ್ಷ ಬರೆದಿದ್ರ ಅವರು? ಇಲ್ಲ. ರಾಯರು ವೃಂದಾವನಸ್ಥರಾಗ್ತಾ ಇದ್ದಾರೆ ಅಂತ ಸುದ್ದಿ ತಲುಪುತ್ತಂಥವ್ರಿಗೆ ಬಿಚ್ಚಾಲೆಯಲ್ಲಿದ್ರು ಅವರು. ಅಲ್ಲಿಂದ ಓಡೋಡ್ಕೊಂಡು ಬಂದ್ರು ಅವರು. ಆವಾಗ ಬರ್ಬೇಕಾದೇನಾಯ್ತು ಅಂತಂದ್ರೆ, ಇನ್ನ ಗುರುಗಳನ್ನ ನಾನು ಕಾಣ್ತೇನೋ ಇಲ್ಲೋ ಅಂತನ್ನುವಂತಹ ಒಂದು ಸಂದೇಹದ ಪರಿಸ್ಥಿತಿ ನಿರ್ಮಾಣವಾದಾಗ ಭಕ್ತಿ ಉಕ್ಕೇರಿ ಬಂದು ಸ್ತೋತ್ರ ರೂಪದಲ್ಲಿ ಅದು ಹೊರಬಂತು. ನಮ್ಮ ಗುರುಗಳಿಗೆ ಇದನ್ನ ತೋರಿಸ್ಬಿಟ್ರೆ ಏನಂತಾರೋ ಏನೋ ಅಂತ ಹಾಗೇ ಹೇಳ್ತಾ 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 ಕೊನೆಗೆ ಬಂದ್ರು. ಅಷ್ಟರಲ್ಲಿ ರಾಯರು ವೃಂದಾವನ ಪ್ರವೇಶ ಮಾಡಿ ಆಗೋಗಿತ್ತಂತೆ. ಕೊನೆಗೆ ಇತರ ಸ್ತೋತ್ರ ಮಾಡಿದ್ದು, ಕೊನೆ ಶ್ಲೋಕ ಮಾಡಿದ್ರು. ಅದರ ಕೊನೆ ಭಾಗ ಸಾಕ್ಷಿ ಹಯಾಸ್ಯೋತ್ರಹಿ ಅನ್ನುವಂತಹ ಇಷ್ಟು ಪದಗಳು. ಇದನ್ನ ರಾಯರೇ ಆ ಸ್ತೋತ್ರಕ್ಕೆ ನೀಡಿದ್ರು. ಕೊನೆ ಮುಗಿಸ್ಕೊಂಡ್ರು. ಇತಿ ಶ್ರೀ ರಾಘವೇಂದ್ರ ಅಂದ್ರೆ ಗುರುರಾಜ ಪ್ರಸಾದ ಕೃತಂ ಸ್ತೋತ್ರಮಿದಂ ಪುಣ್ಯಂ ಶ್ರೀಮಂತರ ಸಪ್ಪಣಾಭಿಧೈಹಿ ಸ್ತೋತ್ರ ಮುಗಿಸಿದೆ ಅಂತ ಬಂತು. ನೀನು ಮಾಡಿದಂತಹ ಸ್ತೋತ್ರಕ್ಕೆ ಹಯಗ್ರೀವ ದೇವರು ಸಾಕ್ಷಿಯಾಗಿದ್ದಾರೆ ಅಂತ ಹೇಳಿಕೊಟ್ಟಿದ್ದಾರೆ. ಅಂದ್ರೆ ಅವರು ಅಷ್ಟು ಹೇಳಬೇಕಾದ್ರೆ ರಾಘವೇಂದ್ರ ಸ್ತೋತ್ರ ಏನಿದೆ ಅದರೊಳಗೆ ಯಾವುದು ರಾಯರ ಬಗ್ಗೆ ಅವಿದ್ಯಮಾನ ಸ್ತುತಿ ಇಲ್ಲ. ಯಾವಾಗಲೂ ಒಂದು ಸ್ತೋತ್ರ ಕಳೆದುಕೊಳ್ಳೋದು ಯಾವಾಗ ಗೊತ್ತಾ?
ಬೆಲೆ ಕಳೆದುಕೊಳ್ಳೋದು ಯಾವಾಗ ಗೊತ್ತಾ? ಸ್ತೋತ್ರ ಮಾಡಿಸಿಕೊಳ್ತಾ ಇರುವ ವ್ಯಕ್ತಿಯ ಇಲ್ಲದೇ ಇರುವ ಗುಣಗಳನ್ನ ಹೇಳಲಿಕ್ಕೆ ಹೋದ್ರೆ ಬೆಲೆ ಕಳೆದುಕೊಳ್ಳೋದು. ನೀವು ನಮ್ಮ ಸಂಸ್ಕೃತ ಇತಿಹಾಸದಲ್ಲಿರುವ ಅನೇಕ ಕಾವ್ಯಗಳನ್ನು ಯಾರ್ಯಾರು ಓದದೇ ಇದ್ದಂಥ ಗ್ರಂಥಗಳು ನೂರಾರು ಬಹಳ ಚೆನ್ನಾಗಿದೆ ಗ್ರಂಥ. ಆದ್ರೆ ಯಾರು ಅದು ಯಾರು ಓದಲ್ಲ ಅಂತಂದ್ರೆ ಸುಮ್ಮನೆ ವರ್ಣನೆ ಮಾಡಿದ್ದಾರೆ, ಅವನ್ನ ಏನು ಉಪಯೋಗ ಇಲ್ಲ. ಅವರು ಈ ನೀವು ಶಿವಾಜಿ ಅಂತ ಕೇಳಿದಿರೋ ಇಲ್ಲೋ, ಅವನ ಬಗ್ಗೆನೂ ಸಂಸ್ಕೃತದಲ್ಲಿ ಒಂದು ವಿಜಯ ಗ್ರಂಥ ಇದೆ, ಶಿವರಾಜ ವಿಜಯ ಅಂತ. 4 ಸಂಪುಟಗಳಲ್ಲಿ ಇಷ್ಟು ದಪ್ಪ ಪುಸ್ತಕ ಇದೆ. ನಾನು ಸಣ್ಣ ಹುಡುಗ ಇದ್ದಾಗ ಏನೋ ಕಥೆ ಕಾದಂಬರಿ ಓದು ಹುಚ್ಚಿನಲ್ಲಿ ಸಂಸ್ಕೃತ ಪುಸ್ತಕ ಅಂತ ಓದಿದ್ದೆ. ಯಾರನ್ನ ಓದ್ತಾರೆ, ಎಷ್ಟು ಜನ ಓದ್ತಾರೆ? ಒಂದು ಕಾವ್ಯವನ್ನ ಓದಬೇಕಾದ್ರೂ 4 ಜನ ಏನ್ ಮಾಡಿದ್ರು ಗೊತ್ತಾ? ಇತರ ಕವಿಗಳು ಬರೆದನ್ನ ಓದಬೇಕು ಅಂತಂದ್ರೆ ರಘುವಂಶವನ್ನ ಓದಿ. ಯಾಕೆ? ಅನೇಕ ಜನ ದೊಡ್ಡ ದೊಡ್ಡ ಪ್ರಾತಸ್ಮರಣೀಯರಾದ ರಾಜರ ಕಥೆ ಇದೆ, ಹೋಗಿ ಅಂತ ಮಾಘ ಕವಿ ಬರೆದಂತಹ ಶಿಶುಪಾಲ ವಧವನ್ನು ಓದಿದ್ರು ಜನ. ಯಾಕೆ? ಹೇಗೆ ಇಲ್ಲಿ ಕೃಷ್ಣನ ಕಥೆ ಇದೆ ಹೊರತು ಜನರು ಕೇವಲ ಒಬ್ಬ ವ್ಯಕ್ತಿಯನ್ನ ಏನೋ ಹೊಗಳಿದ್ದಾರೆ ಅಂತ ನನ್ನ ಮೇಲೋ ನಿಮ್ಮ ಮೇಲೋ ಕಥೆ ಬರ್ತದೆ. ನೋಡಿ, ಕಾಳಿದಾಸನಂತಹ ದೊಡ್ಡ ದೊಡ್ಡ ಕವಿಗಳ ಕೈಯಲ್ಲಿ ನಮ್ಮದು ಒಂದು ಕಥೆಯನ್ನ ಸಂಕ್ಷಿಪ್ತವಾಗಿ ಒಂದು 2 ಪುಸ್ತಕದ ಬರೆದು ಕೊಟ್ರೆ ಅದಕ್ಕೂ 10 ಸಲ ಬರೆದು ಕೊಡ್ತಾನೆ. ಕವಿಗಳಿಗೆ ಏನಂತೆ ವರ್ಣನೆ ಮಾಡೋದಕ್ಕೆ ವರ್ಣನೆ ಮಾಡ್ತಾರೆ, ಕೊಡ್ತಾರೆ. ಆದ್ರೆ ಒಂದು ಕಾವ್ಯ ಅಂತ ಅನ್ನೋದು ಬೆಲೆ ಪಡಿಬೇಕಾದ್ರೆ ಸುಮ್ಮನೆ ಅದು ಪ್ರಸಿದ್ಧವಾಗಲ್ಲ. ಕಾವ್ಯ ಪ್ರಸಿದ್ಧವಾಗೋದು ಮೊದಲನೇ ಒಂದು ಅಂಶದಿಂದ. ಏನು ಅಂತಂದ್ರೆ ಆ ಕಾವ್ಯದ ನಾಯಕ ಎಂಥವನು ಅನ್ನೋದ್ರ ಮೇಲೆ. ಎರಡನೇದು ಏನು ಅಂತಂದ್ರೆ ಯಾರು ಈ ಕಾವ್ಯವನ್ನ ಬರೆದಿದ್ದಾರೆ ಅಂತ ಎರಡನೇ. ಮೂರನೇ ಅಂಶ ಏನು ಅಂತಂದ್ರೆ ಹೇಗೆ ಬರೆದಿದ್ದಾನೆ. ಈ 3 ಅಂಶಗಳನ್ನ ನೋಡಿಕೊಂಡು ಜನ ಕಾವ್ಯವನ್ನು ಬಹಳ ದೊಡ್ಡ ವ್ಯಕ್ತಿಯ ಕಥೆಯನ್ನೇ ಬರಿಬೇಕಾದ್ರೆ ಸುಮ್ಮನೆ ಬೇಡಾದದ್ದನ್ನೆಲ್ಲ ತುಂಬಿಸಿ ಒಂದು ಕಾವ್ಯವನ್ನ ಬರೆದ್ರೆ ಜನ ಹೇಗೆ ಮಾತಾಡ್ತಾರೆ ಗೊತ್ತಾ? ನಿಮ್ಮ ಈ ಕಡೆ ವಲಯದವರಿಗೆ ಗಾದೆ ಮಾತು ಗೊತ್ತಿರ್ಲಿಕ್ಕಿಲ್ಲ. ನಮ್ಮ ಧಾರವಾಡದ ಕಡೆಗೆಲ್ಲ ಒಂದು ಗಾದೆ ಮಾತು ಪ್ರಚಲಿತವಾದ ಏನು ಅಂದ್ರೆ, ಮಾಘ ಓದಿ ಅಳಿಯ ಕೆಟ್ಟ, ಮಧು ವಿಜಯ ಓದಿ ಮಗ ಕೆಟ್ಟ ಅಂತ ಒಂದು ಗಾದೆ ಮಾತು. ಪ್ರತಿಯೊಬ್ಬ ಮಾವನಿಗೂ ಒಂದು ಆಸೆ ಇರುತ್ತೆ. ಏನು ಅಂತಂದ್ರೆ, ನನ್ನ ಅಳಿಯ ನನ್ನ ಮಗಳನ್ನೇ ಪರಮ ಸುಂದರಿ ಅಂತ ತಿಳಿದುಕೊಂಡು ಅವಳನ್ನೇ ರಂಬೆ ಉರ್ವಶಿ ಮೇನಕೆ ಅಂತ ತಿಳಿದುಕೊಂಡು ಅವಳ ಆರಾಧನೆ ಮಾಡ್ತಾ ಕೊನೆ ತನಕ ಬದುಕಿರ್ಬೇಕು. ಅದು ಈ ಮಾಘ ಅನ್ನುವ ಗ್ರಂಥ ಓದಿದ್ರ ಪರಿಣಾಮ ಏನಾಯ್ತು ಅಂತಂದ್ರೆ, ಅವನು ತನ್ನ ಹೆಂಡತಿ ಬಿಟ್ಟು ಬೇರೆ ಕಡೆಗೆ ಹೊರಟೋದ. ಮಾಘ ಓದಿ ನನ್ನ ಅಳಿಯ ಕೆಟ್ಬಿಟ್ಟ ಅಂತ ಗೊತ್ತಿದ್ದಂತೆ. ಇನ್ನೊಬ್ಬ ಸುಮಧು ವಿಜಯ ಓದಿದ್ದಂತೆ, ಅವನು ಅದನ್ನು ಓದ್ಬಿಟ್ಟು ಮಗ ಕೆಟ್ಟೋದ ಅಂತ ಒಬ್ಬ. ಯಾಕೆ ಅಂದ್ರೆ ಆ ಮಧು ವಿಜಯ ಓದಿ 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 ಅದನ್ನೇ ದಿವಸ ಪಾರಾಯಣ ಮಾಡಿ 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 ವೈರಾಗ್ಯ ಬಂದುಬಿಟ್ಟು ಅವನು ತನ್ನ ಹೆಂಡತಿ ಮುಖಾನು ನೋಡ್ತಾ ಇಲ್ಲ. ಕೂತ್ಕೊಂಡು ಯಾವಾಗ ನೋಡಿದ್ರು ಮಧು ವಿಜಯ ಪಾರಾಯಣ ಮಾಡಿದ್ರೆ ತರುಮೂಲ ಗ್ರಂಥ ಓದ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ತಾತ್ಪರ್ಯ ಮಧು ವಿಜಯ ಓದೋದಕ್ಕೆ ಮಗ ಕೆಟ್ಟೋದ ಅಂತ ತಾತ್ಪರ್ಯ ಅಲ್ಲ. ಹೇಳಲಿಕ್ಕೆ ಹೊರಟಿರೋದು ಕಾವ್ಯಗಳು ಹೇಗಿರ್ಬೇಕು ಅಂತ. ಮಧ್ವ ವಿಜಯವನ್ನ ಓದಿ ಏನು ಮಗ ಕೆಟ್ಟ, ಅದು ಕೆಡಬೇಕಾದ ರೀತಿಯಲ್ಲೇ ಅವನು ಕೆಟ್ಟಿದ್ದಾನೆ. ಅದು ಒಳ್ಳೇದೇ. ಕಾವ್ಯಗಳು ಹೇಗಿರ್ಬೇಕು ಅಂತ, ನಮ್ಮನ್ನ ವಿಷಯಗಳ ಕಡೆಗೆ ಎಳೆದುಕೊಂಡು ಹೋಗುವಂತಹ ಕಾವ್ಯಗಳಿರಬಾರದು. ಯಾಕೆಂದ್ರೆ ಕಾವ್ಯಗಳು ಇಲ್ದೇನೆ ನಾವು ವಿಷಯಗಳ ಕಡೆ ನಾವೇ ಹೋಗ್ತಾ ಇದ್ದೀವಿ. ಕಾವ್ಯ ಯಾಕಬೇಕು? ಅದಕ್ಕೆ ಕಾವ್ಯಗಳು ಓದಿದ್ರಿಂದ ನಮಗೇನಾಗ್ಬೇಕು ಗೊತ್ತಾ? ಯಾವ ವಿಷಯಗಳ ಕಡೆಗೆ ನಾವಿಷ್ಟು ದಿವಸ ಗಮನ ಹರಿಸಿಲ್ಲ ಅಂತಹ ವಿಷಯಗಳ ಕಡೆಗೆ ಗಮನ ಹರಿಸುವಂತೆ ಆಗ್ಬೇಕು. ಆವಾಗ ಆ ಕಾವ್ಯಕ್ಕೆ ಬೆಲೆ ಜಾಸ್ತಿ ಆಗುತ್ತೆ. ನೋಡಿ, ರಾಯರ ಕಥೆಯನ್ನ ಅವಲಂಬಿಸಿ ರಚನೆ ಮಾಡಿದ ರಾಘವೇಂದ್ರ ವಿಜಯ ಇದೆಯಲ್ಲ, ಇದು ಅಂತಹ ಗ್ರಂಥ.
ನಮಗೆ ಯಾವುದರ ಕಡೆಗೆ ಗಮನ ಇಲ್ಲ, ಶಾಸ್ತ್ರದ ಅಧ್ಯಯನವನ್ನ ಹೇಗೆ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಗಮನ ಇಲ್ಲ. ಮತ್ತೆ ಶಾಸ್ತ್ರ ಓದುವ ವ್ಯಕ್ತಿ ಅಂತಂದ್ರೆ ಹೇಗೆ ಬುದ್ಧಿವಂತ ಇರಬೇಕು ಅಂತನ್ನೋದರ ಕಲ್ಪನೆ ನಮಗಿಲ್ಲ. ಮತ್ತೆ ಶಾಸ್ತ್ರ ಓದಿದ ಮೇಲೆ ಜೀವನವನ್ನ ಹೇಗೆ ನಡೆಸಬೇಕು ಅಂತನ್ನುವಂತಹ ಕಲ್ಪನೆ ನಮಗಿಲ್ಲ. ಯಾಕೆ? ಅಂತಹ ಒಬ್ಬ ನಾಯಕ ನಮಗ್ ಗೊತ್ತಿಲ್ಲ. ರಾಘವೇಂದ್ರ ವಿಜಯದಲ್ಲಿ ಅದನ್ನ ಚಿತ್ರಿಸಿಕೊಡ್ತಾರೆ. ರಾಯರು ತಮ್ಮ ಪೂರ್ವಾಶ್ರಮದಲ್ಲಿ ಹೇಗಿದ್ರು, ಅವರ ಬುದ್ಧಿ ಹೇಗಿತ್ತು, ಅವರ ಅಧ್ಯಯನ ಕ್ರಮ ಹೇಗಿತ್ತು, ಅವ್ರು ಏನು ಓದಿದ್ರು, ಓದಿದ ಮೇಲೆ ಏನ್ ಮಾಡಿದ್ರು ಇತ್ಯಾದಿ ಒಂದೊಂದೊಂದೊಂದು ಅಂಶಗಳನ್ನು ಎಳೆ ಎಳೆಯಾಗಿ ಬಿಡಿಸ್ಕೊಡ್ತಾ ಹೋದ್ರೆ ನಮಗವರ ಬಗ್ಗೆ ತಿಳಿದುಕೊಳ್ಳೋದರ ಜೊತೆಗೆ ನಾವು ಹೇಗಿರ್ಬೇಕು ಅನ್ನೋದನ್ನು ಕಲ್ತ್ಕೊಳಕ್ಕಾಗತ್ತೆ. ಕೆಲವರಿಗೆ ಜ್ಞಾನ ಇದೆ, ಏನು ಅಂದ್ರೆ ಶಾಸ್ತ್ರ ಓದೋದು ಅಂದ್ರೆ ತುಂಬಾ ಸುಲಭದ ಕೆಲಸ. ಏನ್ ಶಾಸ್ತ್ರ ಓದೋದಕ್ಕೆ ಯಾರಪ್ಪ ಅಧಿಕಾರಿಗಳು ಅಂತ ಶಾಲೆಗೆ ಅಂತ ಹಾಕೋದು, ಶಾಲೆಯಲ್ಲಿ ಅವನಿಗೆ ಏನು ತಲೆ ಹತ್ತಾ ಇಲ್ಲ ಅಂತ ಆದ್ಮೇಲೆ ಕೊನೆಗೆ ಏನೂ ಬೇರೆ ಗತಿ ಇಲ್ಲ ಅಂತ ಶಾಸ್ತ್ರ ಓದಪ್ಪ ಇನ್ನ ಕೊನೆಗೆ ಅವನಿಗೂ ಸುಧಾಮಗಳ ಅಂತ ಆಗೋಗ್ಬಿಡುತ್ತೆ. ಈ ತರಹ ಮಾಡಿದಾಗ ಶಾಸ್ತ್ರವನ್ನ ಸರಿಯಾಗಿ ಅವನು ಕಲಿತ್ಕೊಂಡ ಬಿಟ್ಟ ಯಾರಿಗ್ ಗೊತ್ತು? ಹೇಗಿರಬೇಕು ಮೇಧಾಶಕ್ತಿ ಆ ಶಾಸ್ತ್ರವನ್ನ ಓದುವವನಿಗೆ ರಾಯರ ಕಥೆ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ರಾಯರು ಎಷ್ಟರ ಮಟ್ಟಿಗೆ ಶಾಸ್ತ್ರಾಧ್ಯಯನವನ್ನು ಮಾಡ್ತಾ ಇದ್ರು, ಹೇಗೆ ಅವರಿಗೆ ಬರ್ತಾ ಇತ್ತು ಶಾಸ್ತ್ರ ಅಂತ ಅನ್ನೋದನ್ನ ತಿಳಿಸ್ಬೇಕಾದ್ರೆ ರಾಘವೇಂದ್ರ ವಿಜಯದಲ್ಲಿ ಹೇಳ್ತಾರೆ. ನಿಮಗೆಲ್ಲ ತುಂಬಾ ಪರಿಚಿತವಾದ ವಿಚಾರವೇ ಇದು. ಏನು ಅಂದ್ರೆ ಅವರು ಯಾವ್ಯಾವ ಶಾಸ್ತ್ರಗಳನ್ನ ಓದಿದ್ರು, ಯಾವ್ಯಾವ ಶಾಸ್ತ್ರಗಳ ಗ್ರಂಥಗಳನ್ನ ಓದಿದ್ರು, ಆ ಗ್ರಂಥಗಳು ಅವ್ರು ಎಷ್ಟರ ಮಟ್ಟಿಗೆ ಬರ್ತಾ ಇತ್ತು ಅಂತಂದ್ರೆ ಆ ಶಾಸ್ತ್ರೀಯ ಗ್ರಂಥಗಳಲ್ಲಿ ಎಷ್ಟು ಅಕ್ಷರಗಳಿತ್ತು ಅಂತ ಅನ್ನೋದ್ರ ಎಣಿಕೆ ಸಮೇತ ಅವ್ರಿಗೆ ಬರ್ತಾ ಇತ್ತು. ಈ ಗ್ರಂಥದಲ್ಲಿ ಇಷ್ಟು ಅಕ್ಷರಗಳಿದೆ ಅನ್ನೋದನ್ನು ಕೂಡ ಎಣಿಸಿಟ್ಟುಕೊಂಡಿದ್ರು. ಅದನ್ನು ಎಷ್ಟು ಬಾರಿ ಆವೃತ್ತಿ ಮಾಡಿರ್ಲಿಕ್ಕಿಲ್ಲ ಅನ್ನೋದಕ್ಕ. ಇದನ್ನೆಲ್ಲ ನೋಡ್ಬಿಟ್ರೆ ನಮಗೇನನ್ಸುತ್ತೆ, ಓ ನಾಳೆಯಿಂದ ನಾವು ಹೊಸ ಕೆಲಸ ಶುರು ಮಾಡಬೇಕು. ಏನು ಅಂದ್ರೆ ನಾವು ಏನು ಓದಿದೀವಿ ಎಲ್ಲರದ್ದು ಅಕ್ಷರ ಸಂಖ್ಯೆ ಎಷ್ಟಿದೆ ಅಂತ ಎಣಿಸಿ ಬರೋದನ್ನು ಗಟ್ಟಿ ಹಾಕ್ಬೇಕು. ಏನು ಉಪಯೋಗ ಆಗುತ್ತೆ? ನೀವು ನಾಳೆಯಿಂದ ಅಕ್ಷರ ಸಂಖ್ಯೆ ಗಟ್ಟಿ ಹಾಕೊಂಡ್ಬಿಡಿ ಅಂತ ನಾನು ಹೇಳಕ್ ಹೋಗ್ತಾ ಇಲ್ಲ. ಮತ್ತೇನು ಅಂದ್ರೆ ನೀವು ಎಷ್ಟರ ಮಟ್ಟಿಗೆ ಅಧ್ಯಯನ ಮಾಡಬೇಕು ಅಂದ್ರೆ ಆ ಅಕ್ಷರ ಸಂಖ್ಯೆ ತಾನಾಗೆ ಗೊತ್ತಾಗಬೇಕು. ಅದು ನೀವು ಅದ್ರ ಸಲುವಾಗಿ ಎಣಿಸೋದಲ್ಲ. ನಮಗ್ ಒಂದ್ಸರಿ ಆ ವಾಕ್ಯ ಓದ್ತೀವಿ, ನಮ್ಗೆ ಅರ್ಥ ಆಗಿದೆ, ಅದನ್ನ ಇನ್ನೊಂದ್ಸರಿ ಯಾಕೆ ಓದ್ಬೇಕು ಅಂತ ನಾವು ಅಂತೀವಿ. ಹಾಗಲ್ಲ. ಕೆಲವರು ತಿಳ್ಕೊಂಡ್ರು ಏನು, ನಾವು ಆ ತರಹ ಪಂಡಿತರಾಗಬೇಕು ಅಂದ್ರೆ ಪುಸ್ತಕದ ಹುಳ ಆಗ್ಬಿಡ್ಬೇಕು. ಅದೇ ಒಂದು ಕೋಣೆಯಲ್ಲಿ ಹೋಗಿ ಪುಸ್ತಕಗಳನ್ನ ಹಿಡ್ಕೊಂಡು ಕೂತ್ರೆ ಬಿಟ್ಟೆ ಬರಬಾರ್ದು, ಮುಗಿದೋಯ್ತು ಅಷ್ಟೇ ಅಂದ್ರೆ ನಾವು ಜ್ಞಾನಿಗಳಾಗ್ತಿರ್ತೀವಿ. ಆಗಲ್ಲ. ರಾಯರು ಹಾಗೆ ಕೂತ್ಕೊಂಡು ಬಿಡ್ತಿದ್ರ. ಅವರು ಸುಮಧ್ವ ವಿಜಯವನ್ನು ತಮ್ಮ ಗುರುಗಳ ಮುಖದಿಂದ ಕೇಳಿದ್ರಂತೆ. ಸುಮಧ್ವ ಪಾಠ ಹೇಳಿಸ್ಕೊಂಡ್ರು. ಎಷ್ಟೋ ದಿವಸ ಆಗೋಗಿತ್ತು. ಆಟ ಆಡ್ತಾ ಇದ್ರಂತ, ಇಲ್ಲಿ ಆಟ ಆಡ್ತಾ ಇದ್ರು ಹುಡುಗರು ರಾಯ. ಪೂರ್ವಾಶ್ರಮದಲ್ಲಿ ತನ್ನ ಹುಡುಗ ಇದ್ದ. ಅವ್ರ ಗುರುಗಳದ್ದು ಇವನಿಗೆ ಆಟ ಆಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಬಾರ ತಂದು ಕೂತ್ಕೊಂಡು ಸುಮಧ್ವ ವಿಜಯ ಪರೀಕ್ಷೆ ಮಾಡಿದ್ರಂತ. ಅವರು ಕೇಳಿದಲ್ಲೆಲ್ಲ ಹೇಳ್ದ ಹುಡುಗ. ಹಾಗಾಗಿ ಅಧ್ಯಯನ ತತ್ಪರನಾದ ವ್ಯಕ್ತಿ ಹೇಗಿರಬೇಕು ಅಂತಂದ್ರೆ ತನ್ನ ದಿನನಿತ್ಯದ ಎಲ್ಲ ಚಟುವಟಿಕೆಗಳಲ್ಲಿ ಯಾವ ವ್ಯತ್ಯಾಸವನ್ನು ಮಾಡದೆ ಆ ಎಲ್ಲ ಚಟುವಟಿಕೆಗಳ ಸಂದರ್ಭದಲ್ಲೂ ಕೂಡ ತನ್ನ ಮನಸ್ಸಿನಲ್ಲಿ ಜ್ಞಾನದ ವ್ಯಾಪಾರವನ್ನು ನಡೆಸ್ತಾ ಇರಬೇಕು. ಅವನು ನಿಜವಾಗಿಯೂ ಶಾಸ್ತ್ರವನ್ನ ಮನನ ಮಾಡುವ ವ್ಯಕ್ತಿ ಅಂತ ಕರೆಸ್ಕೊಳ್ತಾನೆ. ನಮಗೆ ಮನನ ಮಾಡೋದು ಅಂದ್ರೆ ಹೇಗೆ ಅಂತ ಗೊತ್ತಿಲ್ಲ. ಮನನ ಮಾಡೋದು ಅಂದ್ರೆ ನಾವೇನು ಅನ್ಕೊಂಡಿದೀವಿ ಗೊತ್ತಾ? ಕೇಳಿದ್ದನ್ನ ಅಥವಾ ಯಾವುದೋ ಒಂದು ಗ್ರಂಥವನ್ನ ಊರು ಹಾಕೋದಿರುತ್ತೆ ನೋಡ್ರಿ, ಕಂಠಪಾಠ ಮಾಡೋದಿರುತ್ತಲ್ಲ, ಅದನ್ನ ಮನನ ಮಾಡೋದು ಅಂತ ತಿಳ್ಕೊಂಡಿದ್ದೀವಿ.
ಅದನ್ನ ಕಂಡು ಪಾಠ ಮಾಡೋದು ಅನ್ನೋದು ಮನನ ಅಲ್ಲ. ಅದು ಮನನ ಅಂದ್ರೆ ಯಾವ್ದು ಗೊತ್ತಾ? ನಿಮಗೆ ಎಲ್ಲ ವಿಚಾರಗಳು ಗೊತ್ತಾದ ಮೇಲೆ ಇದು ಹೀಗೇ ಹೇಳಬೇಕಾದದ್ದು, ಇದನ್ನ ಬೇರೆ ತರಹ ಹೇಳ್ಬಾರ್ದು. ಬೇರೆ ತರಹ ಹೇಳಿದರೆ ಏನು ತಪ್ಪಾಗತ್ತೆ, ಹೀಗೆ ಹೇಳಿದರೆ ಇದರೊಳಗೆ ಏನು ಸರಿ ಇದೆ ಅಂತ ಎರಡೂ ಪಕ್ಷಗಳನ್ನು ಅಕ್ಕಪಕ್ಕ ಇಟ್ಟು ಯುಕ್ತಿಗಳನ್ನ ಬಳಸಿಕೊಂಡು ವಿಚಾರ ಮಾಡೋದಿದೆಯಲ್ಲ, ಇದನ್ನ ಮನನ ಅಂತ ಕರೀತಾರೆ. ಈ ಮನನವನ್ನ ನೀವು ಮಾಡಿದಿರಿ ಇಟ್ಕೊಳ್ಳಿ, ಈ ಮನನವನ್ನ ನೀವು ಮಾಡಿದಿರಿ ಅಂತ ಇಟ್ಕೊಳ್ಳಿ, ನೀವು ತಿಳಿದುಕೊಂಡ ವಿಷಯಗಳು ಇನ್ನೆಂದೂ ಮರೆಯಲ್ಲ. ನಾನಿವತ್ತು 10 ಶ್ಲೋಕಗಳನ್ನ ಗಟ್ಟಿ ಹಾಕದೆ ಅಂತ ಇಟ್ಕೊಳ್ಳಿ, ಪೂರ್ತಿ ಅದನ್ನು ಹೇಗೆ ಗಟ್ಟಿ ಹಾಕಬೇಕು? ಗಟ್ಟಿ ಹಾಕೋದಕ್ಕೂ ಒಂದು ಕ್ರಮ ಇದೆ. ಮನನಕ್ಕೆ ಹೇಗೊಂದು ಕ್ರಮ ಇದೆಯೋ ಗಟ್ಟಿ ಹಾಕೋದಕ್ಕೂ ಹಾಗೆ ಕ್ರಮ ಇದೆ. ನೀವೆಲ್ಲ ಕಾಶಿಯ ಕಡೆಗೆ ಹೋಗ್ಬೇಕು, ಹೇಗೆ ಶಾಸ್ತ್ರ ಗ್ರಂಥಗಳನ್ನ ಗಟ್ಟಿ ಹಾಕುತ್ತಾರೆ ಅಂತ. ಬೆಳಗ್ಗೆ 6-6:30 ಎದ್ದು ಕೂತ್ಕೊಂಡ್ರು ಹುಡುಗರು ಅಂತಂದ್ರೆ ಅದರ ಅರ್ಥದ ವಿಚಾರ ಮುಂದೆ ಒಂದು ವಾಕ್ಯ ಓದು, ಜನವಾರ ಹೀಗೆ ಕೈ ಕುತ್ಕೊಳ್ಳಕ್ಕೆ ಶುರು ಮಾಡೋದು. ಕುತ್ಕೋಬಾರ್ದು ಯದ್ಯಪಿ, ಹಾಗೆ ತಪ್ಪದು. ಆದ್ರೂ ಹೇಳೋದು ಕೈ ಒಂದು ಸುತ್ತ ಅದೇ ವಾಕ್ಯವನ್ನ ಹೇಳ್ತಾ ಹೋಗು. ಪೂರ್ತಿ ಕೈ ಸುತ್ತುಕೊಳ್ಳುತ್ತದು. ಒಂದೊಂದು ಸುತ್ತುಗಳು ಹೇಳೋದಕ್ಕೆ ಒಂದು 10-15 ಸುತ್ತುಗಳಾಗತ್ತೆ ಅಂತ ತಿಳ್ಕೊಳ್ಳಿ. ಅದೇ ವಾಕ್ಯವನ್ನು ಮತ್ತಿನ್ನೊಂದು ಹೇಳ್ತಾ ಬಿಡಿಸ್ತಾ ಹೋಗೋದು. ಪೂರ್ತಿ ಬಿಟ್ಟಿರೋ ಒಂದು ವಾಕ್ಯ ನೋಡಿ ಬಂತು, ಒಂದು ವಾಕ್ಯ. ಮತ್ 2ನೇ ವಾಕ್ಯ ಹಾಗೆ ಶುರು ಮಾಡೋದು. ಮೊದಲನೇ ವಾಕ್ಯ 2ನೇ ವಾಕ್ಯ ಸೇರಿ ಹಾಗೆ ಮಾಡೋದು. ಹೀಗೆ ಮಾಡ್ತಾ ಮಾಡ್ತಾ ಇಡೀ ಗ್ರಂಥ ಗಟ್ಟಿ ಹಾಕ್ತಾರೆ. ಇಷ್ಟೆಲ್ಲ ಗಟ್ಟಿ ಹಾಕಿರ್ತಾರಲ್ಲ, ಶಾಸ್ತ್ರಾಧ್ಯಯನ ಮುಗಿಯತ್ತೆ. ಮುಗಿದ ಮೇಲೆ ಒಂದು ದಿವಸ ಬರುತ್ತೆ, ಏನು ಅಂತಂದ್ರೆ ಯಾರ ಅದೇ ಆ ಥರ ಗಟ್ಟಿ ಹಾಕಿದ ಹುಡುಗ ನಿಮ್ಗೆ ಸಿಗ್ತಾನೆ. ಏನು ಎಲ್ಲ ಇನ್ನೂ ನೆನ್ಪಿಟ್ಕೊಂಡಿದ್ದೀರಾ ಅಂತ ಕೇಳಿ ಅವನೇನಂತ ಗೊತ್ತಾ, ಏನ್ ಮಾಡ್ತೀರಿ ಹೇಳಿ, ನಾವೆಲ್ಲ ಓದಿದಾಗೆಲ್ಲ ಓದಿದ್ವಿ, ಎಲ್ಲ ಬಾಯಲ್ಲಿ ಬರ್ತಿತ್ತು. ನಾನು ಓದಿದ ಮೇಲೆ ಯಾರಿಗಾದ್ರೂ ಒಬ್ರಿಗೆ ಪಾಠ ಹೇಳೋಣ ಅಂದ್ರೆ ಒಬ್ರು ಪಾಠನ ಹೇಳ್ಕೊಳ್ತಾ ಇಲ್ಲ, ಎಲ್ಲ ಬಿಟ್ಬಿಟ್ಟಿದೀನಿ, ಸಂಸಾರ ಎಲ್ಲ ಚಿಂತೆ ಎಲ್ಲ ಹೊರಟೋಯ್ತಲ್ಲ, ಮರ್ದೋಯ್ತು ಅಂದ್ಬಿಡ್ತ. ಏನ್ ಮಾಡಿದಾಗಾಯ್ತು, ಜನವಾರ ಸುತ್ತಿ ಸುತ್ತಿ ಬಿತ್ತಿ ಬಿತ್ತಿ ಏನ್ ಮಾಡಿದಾಗಾಯ್ತು. ಯಾಕೆ ಮರ್ತೋಯ್ತು ಗೊತ್ತಾ? ಅವನು ಮನನ ಮಾಡಿಲ್ಲ, ಅವನು ಬರೀ ವಾಕ್ಯಗಳನ್ನ ಗಟ್ಟಿ ಹಾಕಿದ್ದಾನೆ. ತನ್ನ ಮನಸ್ಸಿನಲ್ಲಿ ಆ ವಾಕ್ಯಗಳನ್ನ ಚೆನ್ನಾಗಿ ಗುರುತು ಬೀಳೋ ತರ ಮಾಡ್ಕೊಂಡಿದ್ದಾನೆ. ಎಷ್ಟು ದಿವಸ ಗುರುತು ಕೊಡುತ್ತೆ, ಹೊರಟೋಯ್ತದ ಗುರುತು. ಆದ್ರೆ ಯುಕ್ತಿಗಳಿಂದ ಅವನು ಮನನವನ್ನ ಮಾಡಿದ, ಯುಕ್ತಿಗಳನ್ನ ಬಳಸಿ ವಿಚಾರ ಮಾಡ್ದ ಅಂತಂದ್ರೆ ಅದೆಂದು ರಾಯರು ಅವ್ರ ಮನೆಯಲ್ಲೇ ಇದ್ರು. ಓದಿ ಮುಗಿಸಿದ ಮೇಲೆ 8 ಜನ ಅಂತ ವರ್ಷ ಪಾಠ ಓದಿದ್ರು, ಏನು ಅಂತ ಓದಿದ್ರು. ಅವರು ಸನ್ಯಾಸ ತಗೊಂಡ ಮೇಲೆ ಮಠಾಧಿಪತಿಗಳು ಅಂತಾದ ಮೇಲೆ ಅನೇಕ ಜನ ಶಿಷ್ಯರಿ ಪಾಠ ಹೇಳಿದ್ರು. ಮನೆಯಲ್ಲಿದ್ದಾಗ ಏನ್ ಪಾಠ? ಅವ್ರಿಗೆ ಊಟಕ್ಕಿರ್ಲಿಲ್ಲ, ಇನ್ ಯಾರು ಹೊರಗಿನವ್ರು ಕರ್ಕೊಂಡು ನೋಡಿ. ಇವತ್ತಿಗೆ ರಾಯರ ಹೆಸರು ಹೇಳಿಕೊಂಡು 2 ಊಟ ಮಾಡುವ ಜನ ಇದ್ದಾರೆ, ಆದ್ರೆ ರಾಯರಿಗೆ ಊಟಕ್ಕಿರ್ಲಿಲ್ಲ. ರಾಘವೇಂದ್ರ ವಿಜಯದಲ್ಲಿ ಅವರ ಬಡತನವನ್ನು ವಿವರಣೆ ಮಾಡ್ತಾರೆ. ನಮಗೆಲ್ಲ ಏನಾಗತ್ತೆ ಅಂತಂದ್ರೆ ತಿಂಗಳಿಗೆ 2 ಏಕಾದಶಿಗಳು ಬರುತ್ತೆ. ಅದು ಏನು 15 ದಿನಗಳ ಅಂತರದಲ್ಲಿ. ಆದ್ರೆ ರಾಯರ ಮನೆಯಲ್ಲಿ ಅವರು ಪೂರ್ವಾಶ್ರಮದಲ್ಲಿ ಅವ್ರಿಗೆ ಅವ್ರ ಹೆಂಡತಿಗೆಲ್ಲ ಹೇಗೆ ಅಂತಂದ್ರೆ ಅದು ಬಹುಶಃ ಅವ್ರಿಗೆ ತಿಂಗಳಿಗೆ 2 ದಿವಸ ಊಟ ಇರ್ತಿತ್ತು. ಉಲ್ಟಾ ವಿಪರೀತವಾಗಿ. ಮತ್ತೆ ಊಟ ಸಿಕ್ತು ಅಂತ ಆದ್ರೂ ಕೂಡ ಊಟ ಮಾಡೋದು ಎಲ್ಲಿ ಅಂದ್ರೆ ಭುಜ್ಯತೆ ಅಂತ ಭೂಮವು ಅಂತ ಹೇಳ್ತಾರೆ. ಊಟ ಮಾಡೋದಕ್ಕೆ ಒಂದು ಎಲೆ ಇಲ್ಲ, ಅದನ್ನು ನೆಲದ ಮೇಲೆ ಹಾಕೊಂಡು ಊಟ ಮಾಡ್ತಾ ಇದ್ರು. ನಿಮ್ಗೆ ಹೇಳಿದ್ರೇನೋ ಸರಿ ಇಲ್ಲ ಇದು ಅಂತ ಅನ್ಸ್ಬೋದು. ಯಾಕೆ ಗೊತ್ತಾ? ಇವತ್ತಿಗೆ ನೀವು ಬಾಳೆ ಎಲೆನೋ ಮುತ್ತುಗದ ಎಲೆನೋ ಕೊಂಡ್ಕೊಳಕ್ ಹೋದ್ರೆ ಒಂದು ಬಾಳೆ ಎಲೆ 4 ರೂಪಾಯಿ, 5 ರೂಪಾಯಿ, ಮುತ್ತುಗದ ಎಲೆ 1 ರೂಪಾಯಿ, 2 ರೂಪಾಯಿ ಈಗೆಲ್ಲ ನಿಮ್ಗೆ ಸಿಗುತ್ತಿರ್ಬೋದು. ಆಗಿನ ಕಾಲಕ್ಕೆ ಅಂದ್ರೆ ಎಲ್ಲ ಬಿಟ್ಟಿ ಸಿಗ್ತಾ ಇತ್ತು. ಕಾಡಿಗೆ ಹೋಗ್ಬಿಟ್ರೆ 4 ಮುತ್ತಲೆಲೆ ತಗೊಂಡ್ಬಿಟ್ರೆ ಆರಾಮ ಊಟ ಆಗೋದಲ್ಲ. ಏನ್ ನೆಲದ ಮೇಲೆ ಯಾಕೆ ಊಟ ಮಾಡೋ ಪರಿಸ್ಥಿತಿ ಬಂತು? ತಟ್ಟೆ ಬೇಡಪ್ಪ, ತಟ್ಟೆ ಬಿಟ್ಟಬೇಕು. ಎಲೆಗೇನಿದೆ ಬಿಟ್ಟಿಯಾಗಿ ಸಿಗ್ತಾ ಇತ್ತು ಆಗಿನ ಕಾಲದಲ್ಲಿ. ಆದ್ರೆ ನಾನು ವಾಪಸ್ಸು ನಿಮ್ಮನ್ನು ಪ್ರಶ್ನೆ ಕೇಳಿದೆ ಅಂದ್ರೆ ಹೌದಲ್ಲ ಅನ್ಸುತ್ತೆ ನಿಮ್ಗೆ. ಏನಂದ್ರೆ ತಗೊಂಡು ಬರೋರು ಯಾರು?
ಯಾಕ್ರಿ ಕಾಲಿನೇ ಇದ್ರು ಏನ್ ಪಾಠ ಇಲ್ಲ ಪುರಾಣ ಇಲ್ಲ ತಗೊಂಡ್ ಬರ್ಬೇಕಲ್ಲ ಅಂತಂದ್ರೆ ಅಷ್ಟು ಕಾಲಾವಕಾಶ ಇರ್ಲಿಲ್ಲ ಪಾರಾಯ ಹತ್ರ. ಗಾಡಿಗೆ ಹೋಗಿ ಹುಡುಕೊಂಡು ಎಲೆ ತಗೊಂಡ್ಬಂದು ಮಾಡೋದೇನಿದೆ, ನೆಲದ ಮೇಲೆ ಊಟ ಮಾಡಿದ್ರಾಯ್ತು. ಅವ್ರು ಹೋಗಿ ಬರೋದಕ್ಕೆ ಒಂದ್ ತಾಸು ಹಿಡಿಯುತ್ತೆ. ಅದೇ ಕೂತ್ಕೊಂಡು ಯಾವ್ದಾದ್ರು ಪುಸ್ತಕ ಓದಿದ್ರಾಯ್ತು, ಹೋಗ್ತಾ ಇದ್ರು. ಈ ತರಹದ ಭಾವನೆಗಳು ನಮಗಿದೆಯಾ? ನಮಗಿನ್ನೂ ಹೀಗಿರುತ್ತೆ. ಕಾಡಲ್ಲಿ ಎಲೆ ಸಿಗತ್ತೆ, ಬಿಟ್ಟಿಯಾಗಿ ಸಿಗತ್ತೆ, ಅಲ್ಲಿಗೆ ಹೋಗಿ ತಗೊಂಡ್ಬಂದು 1 ಗಂಟೆ ವ್ಯರ್ಥ ಮಾಡೋಕ್ಕಿಂತ 4 ರೂಪಾಯಿ ಕೊಟ್ರೆ ಇವನೇ ಅಂಗಡಿಯವ್ರು ಎಲೆ ಕೊಡ್ತಾನೆ, ನಾನು ಯಾಕೆ ಹೋಗ್ಲಿ? ಈಗ ವಿಚಾರ ಇದೆ. ಮತ್ತ ಆ ಉಳಿದು ಮುಖ ಗಂಟೆ ಏನ್ ಮಾಡ್ತೀವಿ? ಹಾಯ್ ಬೇಕಾದ್ರೆ ಮಲ್ಕೊಳಕ್ ಬರತ್ರಿ ಅಂತ ನಾವು ಉತ್ತರ ಹೇಳ್ತೀವಿ. ಅವ್ರ ವಿಚಾರ ಹಾಗಿರಲಿಲ್ಲ. ಹೀಗೆ ಊಟವೇ ಸಿಗೋದು ತಿಂಗಳಿಗೆ ಕೆಲವೇ ದಿನದಲ್ಲಿ. ಸಿಕ್ಕ ಊಟವನ್ನು ನೆಲದ ಮೇಲೆ ಮಾಡ್ತಾ ಇದ್ರು. ಇದು ಊಟದ ಬಗ್ಗೆ ಅವರಿಗಿದ್ದಂತಹ ಸ್ಥಿತಿ. ಆದ್ರೆ ಅವರೇನು ವಿಚಾರ ಮಾಡ್ಕೊಂಡಿರ್ಲಿಲ್ಲ. ಯಾಕೆ? ಇದ್ರೊಳಗೆ ಏನಿದೆ? ಪರಮಾತ್ಮ ಇಷ್ಟ ಊಟಕ್ಕೆ ದೊರಕಿಸ್ತಾ ಇದ್ದಾನಲ್ಲ, ಇದೂ ಇಲ್ಲದೆ ಇದ್ದಂತಹ ಜನ ಇದ್ದಾರೆ ಅಂತ ವಿಚಾರಿಸ್ತಾ ಇದ್ರು. ಭಾಗವತಾದಿ ಗ್ರಂಥಗಳಲ್ಲಿ ಹೇಳ್ತಾರೆ, ಇದೆಲ್ಲ ಬಿಡ್ರಿ, ನಮ್ಗೆಲ್ಲ ತಲೆಯಲ್ಲೇ ಹೋಗ್ತಿದ್ದಂತಹ ವಿಚಾರ ಇದೆಲ್ಲ. ಯಾಕೆ ಅಂತಂದ್ರೆ ನಾವು ತುಂಬಾ ಸುಭಿಕ್ಷವಾಗಿ ಇದ್ದುಕೊಂಡು ಇದ್ದಂಥವರು, ಮತ್ತೆ ತುಂಬಾ ವಿಷಯಗಳ ಅಪೇಕ್ಷೆ ಪಡುವಂಥವರು ನಾವು. ಮನುಸ್ಮೃತಿ ಹೇಳುತ್ತೆ, ಒಬ್ಬ ಬ್ರಾಹ್ಮಣ ಅಂತ ಅನ್ನುವಂಥವನು ಎಷ್ಟು ಅಪೇಕ್ಷೆ ಪಡಬಹುದು? ಒಬ್ಬ ಬ್ರಾಹ್ಮಣ ಎಷ್ಟು ಅಪೇಕ್ಷೆ ಪಡಬಹುದು ಅಂತಂದ್ರೆ, ಊಟಕ್ಕೆ ಅಂತ ಇವತ್ತು ಎಳೆ ಮೇಲೆ ಕೂತ್ರೆ ಬಿಸಿ ಅನ್ನ, ಅದರ ಮೇಲೆ ಒಂದಿಷ್ಟು ತುಪ್ಪ ಹಾಕೊಳ್ಳಿಕ್ಕಾಗತ್ತೆ. ಅದು ತುಪ್ಪ ಯಾಕೆ ಗೊತ್ತಾ? ನನಗೆ ರುಚಿ ಚಟ್ನಿ ಪುಡಿ ಕಲ್ಸ್ಕೊಳ್ಳೋದಕ್ಕಲ್ಲ. ಅದು ಊಟಕ್ಕೆ ಅಂತ ಆಪೋಷಣ ತಗೊಂಡ ಮೇಲೆ ಪಂಚ ಪ್ರಾಣಾಹುತಿ ತಗೊಳ್ಬೇಕಾದ್ರೆ ಅಲ್ಲ ಅಧಿಕಾರ ಮಾಡಬೇಕು. ಇದು ಊಟ, ಇದೊಂದು ಯಜ್ಞ, ಅದರಲ್ಲಿ ತುಪ್ಪ ಇಲ್ಲ ಅಂದ್ರೆ ಹೇಗೆ ಅಂತ. ಅದಕ್ಕದು ಚಟ್ನಿ ಪುಡಿ ಮೆಂತೆಟ್ಟು ಉಪ್ಪಿನಕಾಯಿ ಕಲ್ಸ್ಕೊಳ್ಳೋದು ತುಪ್ಪ ಅಲ್ಲ. ನಾವು ಹೇಗೆ ಗೊತ್ತಾ, ಎಷ್ಟೋ ಸರಿ ಕೆಲವು ಜನರ ಪರಿಭಾಷೆ ಹೇಗಿರುತ್ತೆ, ಊಟಕ್ಕೆ ಅನ್ನ ಹಾಕೊಂಡು ಕೂತ್ಕೊಂಡ್ಬಿಡ್ತಾರೆ, ಆಮೇಲೆ ಅವ್ರ ತಂದು ಉಪ್ಪಿನಕಾಯಿ ಹಾಕ್ತಾರೆ, ಉಪ್ಪಿನಕಾಯಿ ಕಲ್ಸ್ಕೊಳ್ಳೋದು ತುಪ್ಪ ಹಾಕ್ತಾರೆ, ಆಮೇಲೆ ತುಪ್ಪ ಹಾಕ್ಸ್ಕೊತಾರೆ. ಹೈ ಅಧಿಕಾರಕ್ಕೆ ಈ ತರಹ ಪಂಚಪ್ರಾಣಾಹುತಿಗೆ ತುಪ್ಪ ಯಾವನಿಗೆ ಬೇಕಾಗಿದೆ? ಒಂದು ಪಂಚಪ್ರಾಣಾಹುತಿ ತಗೊಳ್ಳೋ ಸಂಪ್ರದಾಯ ಇದ್ರೆ ತಾನೆ. ತಟ್ಟೆ ಕೈಯಲ್ಲಿ ತಟ್ಟೆ ಇಟ್ಕೊಂಡು ತಿನ್ನೋರಿಗಂತೂ ಇಲ್ಲಿ ಯಾವ ಪಂಚಪ್ರಾಣಾಹುತಿ? ಈ ತರಹದ ಪರಿಸ್ಥಿತಿಯಲ್ಲಿದ್ದಂಥವರಿಗೆ ಇದೆಲ್ಲ ಅರ್ಥವೇ ಆಗಲ್ಲ. ಯಾಕೆ ಈ ತರಹ ಮನುಸ್ಮೃತಿ ಹೇಳ್ತಾ ಇದೆ ಅಂತ. ಕೂತ್ಕೊಂಡು ಒಂದು ಎಲೆ ಮೇಲೆ ಒಂದು ತುಪ್ಪ ಹಾಕೊಂಡು ಊಟಕ್ಕೆ ಊಟ ಹಾಕ್ಕೊಂಡು, ಇದು ಒಂದು. 2ನೇ ಅಂಶ ಏನು ಅಂದ್ರೆ, ಉಟ್ಕೊಳ್ಳೋದಕ್ಕೆ ಹರಿಯದೇ ಇರುವಂತಹ 2 ಬಟ್ಟೆ ಉಟ್ಕೊಳ್ಳೋದಕ್ಕೆ, ಹೊಟ್ಕೊಳ್ಳೋದಕ್ಕೆ ಅಷ್ಟೇ, ಮುಗೀತು. ಇದಕ್ಕಿಂತಲೂ ಇಷ್ಟು ದಿನ ದೊರಕಿದೆ ಅಂತ ಇಟ್ಕೊಳ್ಳಪ್ಪ ಒಬ್ಬ ಬ್ರಾಹ್ಮಣ ಅಂತಾದಂಥವನಿಗೆ, ಇದಕ್ಕಿಂತಲೂ ಹೆಚ್ಚು ಅವನು ಅಪೇಕ್ಷೆ ಪಡ್ತಾನೆ ಅಂತಾದ್ರೆ ಅವನನ್ನ ಏನಂತ ಕರೀತಾರೆ ಗೊತ್ತಾ? ಕಳ್ಳ ಅಂತ ಕರೀತಾರೆ. ಸ್ಮೃತಿಗಳು ಹೇಳುವಾಗ ಬಹಳ ನಿಷ್ಠುರವಾಗಿ ಹೇಳ್ತಾರೆ. ಕೆಲವು ಬಾರಿ ನಮಗೆ ಕೇಳಿಸಿಕೊಂಡು ನಮ್ಮ ಮನಸ್ಸು ನೊಂದುಕೊಳ್ಳುವಂತೆ ಆಗಬಹುದು. ಆದ್ರೆ ಒಂದು ವಿಚಾರ ಹೇಳಿದೀವಲ್ಲ, ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾ ಶ್ರೋತಾಚ ದುರ್ಲಭ. ನಿಮಗೆ ಮನಸ್ಸಿಗೆ ಸಂತೋಷವಾಗುವಂತೆ ಮಾತಾಡುವ 10 ಜನ ಸಿಗಬಹುದು, ಆದ್ರೆ ಅವರು ನಿಮಗೆ ಮನಸ್ಸಿಗೆ ಸಂತೋಷವಾದದ್ದನ್ನು ಹೇಳ್ತಾರೆ ಅಂತ ಹೇಳಿ ಅವ್ರು ಮಾತಾಡಿದ್ದೆಲ್ಲ ನಿಮಗೆ ಒಳ್ಳೇದಾಗತ್ತೆ ಅಂತ ಇಲ್ವಲ್ಲ. ನಿಮಗೆ ಯಾವುದರಿಂದ ಒಳ್ಳೇದಾಗತ್ತೆ ಅಂತ ಅನ್ನೋದನ್ನ ತೋರಿಸಿಕೊಡುವ ಸ್ಮೃತಿಗಳಿಗೆಲ್ಲ ಹೇಳೋದು ಅಂತ ನಮಗೆ ಸ್ವಲ್ಪ ನಿಷ್ಠುರವಾಗಬಹುದು. ನೀವು ಅದನ್ನು ಚೂರು ಸಹಿಸಿಕೊಂಡ್ರೆ ನಿಮಗದರ ಫಲಿತಾಂಶ ತುಂಬ ಇದೆ. ಯಾರೋ ಒಬ್ಬ ವೈದ್ಯರು ಕೊಡುವ ಔಷಧ ಕಹಿ ಇದೆ ಅಂತ ಹೇಳಿ ನೀವು ಬಿಟ್ರೆ ಆ ವೈದ್ಯನಿಗೆ ಯಾವುದೇ ತರಹದ ನಷ್ಟ ಇಲ್ಲ. ಈಗಿನ ಕಾಲದಲ್ಲಿ ನಷ್ಟ ಇರ್ಬೋದು, ಯಾಕೆಂದ್ರೆ ಅವನು ಒಂದ್ಸರಿ ನೀವು ಹೋದ್ರೆ 400-500 ರೂಪಾಯಿ ಇಸ್ಕೊಳ್ತಾನೆ, ನೀವು ತಗೊಳ್ಳಿಲ್ಲ ಅಂದ್ರೆ ಅವನಿಗೆ ನಷ್ಟ ಇರಬಹುದು. ಹಿಂದಿನ ಕಾಲದ ವೈದ್ಯರಿಗೆ ಅಂದ್ರೆ ನಿರ್ವ್ಯಾಜವಾಗಿ ತಗೊಳಪ್ಪ ಇದು ಅಂತ ಹೇಳ್ತಾ ಇದ್ರು. ಕಾಡಲ್ಲಿ ಬೆಳೆಯುವ ಔಷಧ ವನಸ್ಪತಿಗಳು, ಅದಕ್ಕೆ ದುಡ್ಡನ್ನು ತಗೊಳ್ತಾ ಇರಲಿಲ್ಲ. ಅವ್ರಿಗೇನಿದೆ ಹೇಳಿ?
ನೀವದನ್ನ ಬಿಟ್ಟಿದ್ದರಿಂದ ವೈದ್ಯಶಾಸ್ತ್ರಕ್ಕೆ ಅವಮಾನ ಮಾಡಿದಾಗಾಯ್ತು. ಇಲ್ಲ ವೈದ್ಯಶಾಸ್ತ್ರ ಚೆನ್ನಾಗಿದೆ, ನನಗೆ ಕುಡಿಯೋಕ್ಕಾಗ್ತಾ ಇಲ್ಲ ಅಂತ ಔಷಧ ಬಿಟ್ಟಿದ್ರಿಂದ ನಿಮಗೂ ಉಪಯೋಗ ಆಗಲಿಲ್ಲ ಅಷ್ಟೇ ಹೊರತು ಅವರಿಗೆ ಲಾಭ ಆಗ್ತಾ ಇದೆ. ಹಾಗೆ ಸ್ಮೃತಿ ಗ್ರಂಥಗಳನ್ನು ನಾವು ನಂಬುವಾಗ ಈ ವಿಚಾರವನ್ನು ಮಾಡಬೇಕು. ಏನು ಅಂತಂದ್ರೆ, ಸ್ಮೃತಿ ಗ್ರಂಥಗಳಲ್ಲಿ ಹೇಳಿದ್ದನ್ನು ಕೇಳಿ ನಾವು ನೊಂದುಕೊಂಡು ಸ್ಮೃತಿ ಗ್ರಂಥ ಉಪಯೋಗ ಇಲ್ಲ ಅಂತ ಬಿಟ್ರೆ ನಷ್ಟ ನಮಗೆ ಹೊರತು ಸ್ಮೃತಿ ಗ್ರಂಥಕ್ಕಲ್ಲ. ಬ್ರಾಹ್ಮಣ ಆದವನು ಹೀಗಿರ್ಬೇಕು ಅಂತ ಹೇಳ್ತಾರೆ. ರಾಯರ ಪೂರ್ವಾಶ್ರಮದಲ್ಲಂತೂ ಊಟದ ಕಥೆ ಕೇಳಿದ್ವಿ ನಾವು. ಬಟ್ಟೆಯ ಕಥೆಯು ಹೀಗೆ. ಉಟ್ಕೊಳ್ಳೋದಕ್ಕೆ ಬಟ್ಟೆ ಅಂತ ವಿಚಾರ ಮಾಡಿದೆ. ಅವರಿಗೆ ವರ್ಷಕ್ಕೆ ಒಂದು ಬಟ್ಟೆ ಹರಿಯದೇ ಇದ್ದದ್ದು, ಅದು ದಪ್ಪ ತರಹದ ಬಟ್ಟೆ ಅಂತನ್ನೋದೇ ಕಷ್ಟ ಸಾಧ್ಯ ಇತ್ತು. ಚೂರಪಾರು ಹರಿದು ಮಾಡಿದ್ದನ್ನೇ ಹಾಗೂ ಹೀಗೂ ಮಾಡ್ಕೊಂಡು ಉಟ್ಕೊಳ್ತಾ ಇದ್ರು. ಇವತ್ತು ನೀವೆಲ್ಲ ನೋಡ್ತೀರಿ, ರಾಯರ ವೃಂದಾವನದ ವೈಭವ ನೋಡ್ತೀರಿ. ಅವರಿಗೆ ಅವರ ವೃಂದಾವನಕ್ಕೆ ಪ್ರತಿ ದಿವಸ ಹೊಸ ಹೊಸ ರೇಷ್ಮೆ ಬಟ್ಟೆಗಳನ್ನ ತಂದು ಕೊಡೋದಕ್ಕೆ ಸಾಲಾಗಿ ನಿಂತ್ಕೊಂಡಿರ್ತಾರೆ. ಇಲ್ಲ ಇವತ್ತು ಯಾರೋ ತಂದು ಕೊಟ್ಬಿಟ್ಟಿದ್ದಾರೆ, ನೀವು ತಂದು ಕೊಟ್ಟಿರ್ಬೇಕಾದ್ರೆ ನಾಳೆ ಉಪಯೋಗಿಸ್ತೀವಿ ಅಂತ ಹೇಳುವಂತಹ ಸಂದರ್ಭ ಇದೆ ನೋಡಿ. ಒಂದು ಕಾಲಕ್ಕೆ ಏನಿತ್ತು, ಅವರಿಗೊಂದು ಉಟ್ಕೊಳ್ಳೋದಕ್ಕೆ ಹತ್ತಿ ಬಟ್ಟೆ ದಪ್ಪ ದಪ್ಪ ಇರ್ತಲ್ಲ ಅದೇ ಇರಲಿಲ್ಲ, ತೆಳ್ಳಗಿರುವಂತ ಬಟ್ಟೆ ಏನು ಸಿಗ್ಬೇಕು. ತೆಳ್ಳಗಿರೋ ಹತ್ತಿ ಬಟ್ಟೆನೇ ಇಲ್ಲ ಅಂದ್ರೆ ರೇಷ್ಮೆ ಬಟ್ಟೆ ಏನು ಸಿಗ್ಬೇಕು. ಇದು ಯಾವುದು ನನ್ನ ಮಾತಲ್ಲ, ರಾಘವೇಂದ್ರ ವಿಜಯದಲ್ಲಿ ಏನು ಬಂದಿದೆ ಅದರದ್ದೇ ಕನ್ನಡ ಅನುವಾದ ಮಾಡಿದ ಹಾಗೆ ನಾನು ಹೇಳ್ತಾರೆ. ಯಾವುದು ನನ್ನ ಶಬ್ದ ಇಲ್ಲ, ಅಷ್ಟು ಕಷ್ಟ ಇತ್ತು ಅವರಿಗೊಂದು ಬಟ್ಟೆ ಇಲ್ಲ. ಇದರ ಮೇಲೊಂದು ಕಥೆ ಹೇಳ್ತಾರೆ, ನೀವು ಅದನ್ನು ಅವಶ್ಯವಾಗಿ ಕೇಳಬೇಕು. ಊಟ ಉಡುಗೆ ಅಂತ ಎರಡು ನಾವು ಮಾತಾಡ್ತೀವಿ. ಊಟ ಉಡುಗೆಯ ಬಗ್ಗೆ ಇಷ್ಟು ಪರಿಸ್ಥಿತಿ ಇದ್ದಾಗ ಅವರು ಒಂದು ದಿವಸ ರಾತ್ರಿ ಮಲಗಿದ್ರು, ಗಂಡ ಹೆಂಡತಿ ಅಂತ ಕಥೆ ಹೇಳ್ತಾರೆ. ಮಲಗಿದಾಗ ಏನಾಯ್ತು ಅಂದ್ರೆ, ಅವರ ಮನೆಯಲ್ಲೊಬ್ಬ ಕಳ್ಳ ಬಂದ. ಒಬ್ರೋ ಇಬ್ರೋ ಮೂರು ಎಷ್ಟು ಜನ ಬಂದ್ರು ಅವೆಲ್ಲ ಗೊತ್ತಿಲ್ಲ, ಒಟ್ಟಂತೂ ಬಂದ್ರು. ಎಷ್ಟು ಜನ ಬಂದು ಹೇಳ್ರಿ ಮೊದಲು ಅಂತ ಕೇಳ್ಬೇಕು. ಬಂದ್ರು, 1 ಜನ ಕಳ್ಳರು ಬಂದ್ರು. ಊಟಕ್ಕೆ ಉಡಿಗೆಗೆ ಇಷ್ಟು ಕಷ್ಟ ಇದೆ ಅಂದ್ರೆ ಪಾತ್ರೆ ಇನ್ನೆಷ್ಟಿರ್ಲಿಕ್ಕಿಲ್ಲ ವಿಚಾರ ಮಾಡಿ ನೋಡಿ. ಅವರು ಏನೋ ಮುರುಕುಲು ಹರಕಲು 1-2 ಪಾತ್ರೆಗಳು. ಕಳ್ಳ ಬಂದು ಅದನ್ನ ಕದ್ಕೊಂಡು ಹೋಗ್ತಾ ಇದ್ದಂತೆ. ರಾಯರು ಎಚ್ಚರ ಇದ್ರು, ಅವ್ರು ಮಲಗಿರ್ಲಿಲ್ಲ. ಯಾಕೆ? ಅವ್ರಿಗೆ ಏನೋ 108 ಚಿಂತೆಗಳು ಅಲ್ರಿ. ಹೊಟ್ಟೆ ಹಂಚಿದ್ರೆ ನಿದ್ದೆ ಹೇಗೆ ಹಂಚಬೇಕು, ಅವೆಲ್ಲ ನಮಗಲ್ಲ. ಅವ್ರಿಗೆ ಎಚ್ಚರ ಇತ್ತು, ನೋಡ್ತಾ ಇದ್ರು. ಅವರು ಕಳ್ಳ ತಗೊಂಡು ಹೋಗ್ತಾರೆ, ಅವ್ರಿಗೇನು ಮಾಡ್ಲಿಲ್ಲ, ಸುಮ್ಮನೆ ನೋಡ್ತಾ ಇದ್ರು. ಅವ್ರಿಗೆ ಕಣ್ಣಲ್ಲಿ ನೀರು ಬಂತು, ಹತ್ತು ಬಿಟ್ರು ಅವರು. ಯಾಕೆ ಅದನ್ನು ವಿವರಣೆ ಮಾಡ್ತಾರೆ. ಅವ್ರು ಯಾಕೆ ಹತ್ತರು ಗೊತ್ತಾ? ಅಯ್ಯೋ ಇದನ್ನು 2 ಪಾತ್ರೆ ಅದನ್ನು ಎತ್ಕೊಂಡು ಹೋಗ್ತಾರ ಈ ಕಳ್ಳ ಅಯೋಗ್ಯ ಅಂತ ಅಳ್ಳಿಲ್ಲ ಅವರು. ಹಾಗೇ ಅಳೋದಾಗಿದ್ರೆ ಎಂತರ ಕೂತ್ಕೊಳ್ತಾ ಇದ್ರು ಕೊನೆ ಕಡೆ ಪಕ್ಷ. ಅದು ಇಲ್ಲ, ಏನ್ ಮಾತು ನಿಂತೋಗಿತ್ತ ಅವ್ರಿಗೆ. ಸುಮ್ಮನೆ ಅಳ್ತಾ ಇದ್ರು. ಯಾಕೆ? ನಾಳೆ ಹೇಗಪ್ಪ ಇವು ಎತ್ಕೊಂಡು ಹೋಗ್ಬಿಟ್ರೆ ಅಡಿಗೆ ಊಟ ಅಂತ. ಅಲ್ಲ, ಅವ್ರ ಅತಿಥಿ ಹಾಕೋತಾ ನನಗೇ ಏನೂ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ನನ್ನಕ್ಕಿಂತಲೂ ಏನೂ ಇಲ್ಲದಂತವ್ರು 8 ಜನ ಇದಾರಲ್ಲಪ್ಪ ಲೋಕದಲ್ಲಿ. ಪರವಾಗಿಲ್ಲ, ದೇವರು ಇವನ್ಕಿಂತ ಅಂತ ನನ್ನನ್ನು ಚೆನ್ನಾಗಿಟ್ಟಿದ್ದಾನಲ್ಲ ಅಂತ ಸಂತೋಷ ಪಟ್ಟರು. ಅದಕ್ಕೆ ಅವ್ರಿಗೆ ಕಣ್ಣಲ್ಲಿ ನೀರು ಬಂತು, ಆನಂದ ಬಾಷ್ಪ. ಅದು ಅಲ್ಲಿ ದೇವ್ರು ಚೆನ್ನಾಗಿಟ್ಟಿದ್ದಾನಲ್ಲ. ಯಾವಾಗಲೂ ಮನುಷ್ಯ ತನ್ನಕ್ಕಿಂತಲೂ ಯಾರು ಮೇಲ್ಮಟ್ಟದವ್ರು ಇರ್ತಾರೆ ನೋಡ್ರಿ, ಅವರನ್ನ ನೋಡಿಕೊಂಡು ನಾನ್ ಚೆನ್ನಾಗಿಲ್ಲ ಅಂತ ಅನ್ಕೊಳ್ತಾ ಹೋದ್ರೆ ಬ್ರಹ್ಮದೇವರು ಮನೆಯಲ್ಲಿ ಕೂತ್ಕೊಂಡು ಅಳ್ಬೇಕು. ವಿಜಯ ನನ್ನ ಕೈಯಲ್ಲೂ 14 ಲೋಕಗಳೆಲ್ಲ ಇರ್ಬೋದು, ಈ ಮೇಲಿನ ಬ್ರಹ್ಮಾಂಡ ನೋಡಿ. ಆದ್ರೂ ನೋಡ್ರಿ, ಈ ಒಂದು ಬ್ರಹ್ಮಾಂಡಕ್ಕೆ ದೇವ್ರ ನಮ್ ಕೈ ಕೊಟ್ಟಿದ್ದಾನೆ, ಇಂತಾವು 11 ಕೋಟಿ ಬ್ರಹ್ಮಾಂಡ ದೇವ್ರ ಕೈಲಿದೆ. ಏನೋ ಎಂತೋ ಅಂತ ಅವ್ರು ಬೇಜಾರು ಮಾಡ್ಕೊಂಡು ಅಳಬೇಕಾಗಾದ್ರೆ. ಆದ್ರೆ ಅವ್ರು ಎಂದು ಆ ಥರ ವಿಚಾರ ಮಾಡ್ಕೊಂಡಿಲ್ಲ. ಯಾಕೆ? ದೇವರಿಗೆ ಈ ಬ್ರಹ್ಮಾಂಡ ಕೊಟ್ಟಿರೋದೇ ದೊಡ್ಡದು, ಬೇರೆ ಯಾರಿಗೂ ಕೊಟ್ಟಿಲ್ವಲ್ಲ ಅಂತ ಅವ್ರು ಸಂತೋಷ ಪಡ್ತಾರೆ. ಪ್ರತಿಯೊಬ್ಬರ ಬಗ್ಗೆ ನಾವು ಯಾವಾಗಲೂ ನಮ್ಮಕ್ಕಿಂತಲೂ ಯಾರು ಕೆಳಮಟ್ಟದವರು ಇರ್ತಾರೆ ಅವರನ್ನ ನೋಡ್ಕೊಂಡು ಸಂತೋಷ ಪಡ್ತೇವೆ. ಈ ಮಾತನ್ನ ಮತ್ತೆ ನಾವು ದುರುಪಯೋಗ ಮಾಡ್ಕೊಂಡಿದ್ದೀವಿ, ಅದಿನ್ನೂ ವಿಶೇಷ. ನಾವೇನು ಅಂದ್ರೆ
ಹೆಚ್ಚಿನ ಸಾಧನೆಯನ್ನ ಮಾಡೋದಿಲ್ಲ. ಯಾಕೆ? ನಮ್ಮ ವೈಯಕ್ತಿಕ ಆತ್ಮಾವಲೋಕನವನ್ನು ನಾವು ಮಾಡ್ಕೊಳ್ಬೇಕು. ಮನೆಗೆ ಕೂತ್ಕೊಂಡು ಏನ್ ಬೇರೆಯವ್ರು ಇನ್ನೊಬ್ಬರ ಬಗ್ಗೆ ಹೋಗಿ ಕೇಳ್ಬೇಕಾದ್ರೆ, ಯಾಕಪ್ಪ ನೀನು ಇನ್ನೂ ಹೆಚ್ಚು ಸಾಧನೆ ಮಾಡ್ಕೊಳ್ತಾ ಇಲ್ಲ ಅಂತ ಯಾರು ಕೇಳಿದ್ರು, ನಮ್ಮನ್ನೇ ನಾವು ಕೇಳ್ಕೊಂಡ್ವಿ ಅಂತ ತಿಳ್ಕೊಳ್ಳಿ. ಅದಕ್ಕೆ ನಮ್ಮ ಉತ್ತರ ಏನ್ ಬರುತ್ತೆ? ಅದೇ ಈಗೇನ್ ನಾವು ಕಮ್ಮಿ ಸಾಧನೆ ಮಾಡ್ಕೊಂಡಿದೀವಿ ಹೇಳೋದು, ನಾವು ಉತ್ತರ ಹೇಳೋ ಕ್ರಮ ಇದೆ. ನಾವೀಗೇನ್ ಕಮ್ಮಿ ಸಾಧನೆ ಮಾಡ್ಕೊಂಡಿದೀವಿ ಇದಕ್ಕಿಂತ ಹೆಚ್ಚು ಸಾಧನೆ ಮಾಡ್ಬೇಕು. ನೋಡು, ಅವನೊಬ್ಬ ಇದ್ದಾನೆ, ಇನ್ನೊಬ್ಬ ಯಾರು, ಅವನಕ್ಕಿಂತ ನಾನ್ ಜಾಸ್ತಿ ಮಾಡ್ಕೊಂಡಿದ್ದೀನಿ, ಸಾಲ್ದ? ಅಲ್ಲಪ್ಪ, ನಿನ್ಗಿಂತ ಹೆಚ್ಚು ಮಾಡಿದವನು ಅವನಿದಾನಲ್ಲ. ಇದು ಲೋಕದಲ್ಲಿ ಎಲ್ಲ ಕಡೆ ಇದ್ದೇ ಇರ್ತಾನ್ರಿ. ಅವನಕ್ಕಿಂತ ಹೆಚ್ಚು ಸಾಧನೆ ಮಾಡಿದವನು ಇನ್ನೊಬ್ಬ ಇದ್ದಾನೆ. ಅರ್ಥವನ್ನ ಏನ್ ಮಾಡಕ್ಕಾಗತ್ತೆ? ಅದನ್ನ ನಮ್ ಯೋಗ್ಯತೆ ಅನುಸಾರವಾಗಿ ನಾವು ಸರಿಯಾಗಿ ಸಾಧನೆ ಮಾಡ್ಕೊಂಡಿದೀವಿ ಅಂತ ಹೇಳ್ಕೊಂಡು ಕೂತ್ಕೊಂಡ್ಬಿಟ್ರೆ, ಅದಕ್ಕೊಂದು ಕಥೆ ಹೇಳ್ತಿರ್ತಾರೆ. ಯಾರೊಬ್ಬ ಇದ್ನಂತೆ, ಅಪ್ಪ ಮಗ ಹೆಚ್ಚಿನ ಸಾಧನೆ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ, ನಿಮ್ಗೇನೋ ಅಭಿಪ್ರಾಯದಿಂದ ಮಗನನ್ನು ಕರೆದು ಹೇಳಿದ್ರು. ತಪ್ಪೇನಿಲ್ಲ. ಅಪ್ಪ ಹೇಳಿದ್ರು, ನೋಡು, ನಿನ್ನಷ್ಟು ವಯಸ್ಸಿಗೆ ಅವನು ಯಾವ ನೆಹರು ಅಂತ ಒಬ್ಬ ವ್ಯಕ್ತಿ, ಅವನು 8-10 ವರ್ಷದ ಹುಡುಗ, ಈ ತರಹ ಓದಿ ಅದರೊಳಗೆ ಮುಂದೆ ಬಂದಿದ್ದಂತೆ, ನೀನೇನಿದೆ ನೋಡು ಬೈ. ಆ ಹುಡುಗ ಹೇಳಿದ್ದ, ನಿನ್ನಷ್ಟು ವಯಸ್ಸಿಗೆ ಅವನು ದೇಶದ ಪ್ರಧಾನಿಯಾಗಿದ್ದ, ನೀನೇನಾಗಿದೆಯಾ ನೋಡ್ಕೋ ಅಂತ ಹೇಳಿದ. ಇದು ಅಪ್ಪ ಮಕ್ಕಳ ಜಗಳ ಏನಿದೆ, ಇದು ಬರೀ ಹಾಸ್ಯದಲ್ಲಿ ಪರಿವರ್ತಿತವಾಗೋದಲ್ಲ, ನಾವು ಪ್ರತಿ ದಿವಸ ಮಾಡ್ತಾ ಇರೋ ಕೆಲಸ ಇದು. ನೀನ್ ಯಾಕಪ್ಪ ಹೆಚ್ಚಿನ ಸಾಧನೆ ಮಾಡ್ತಾ ಇಲ್ಲ ಅಂತ ಯಾರಾದ್ರೂ ಕೇಳಿದ್ರೆ ನಾವೇನ್ ಮಾಡ್ತೀವಿ? ನೀನ್ ಎಷ್ಟು ಮಾಡಿದೀಯಾ ಅಂತ ಅವನು ನಾವು ಕೇಳ್ಬಿಟ್ಟು ಅವ್ರನ್ನ ಬಾಯಿ ಮುಚ್ಚಿ ಕಳಿಸ್ಬಿಡ್ತೀವಿ. ಇದು ಒಂದು ಪ್ರಮೇಯ ನಾವು ನಿರ್ಣಯ ಮಾಡ್ಕೊಳ್ಬೇಕು. ಏನು? ಯಾರೇ ತಮ್ಮ ಯೋಗ್ಯತೆಯನ್ನ ಮೀರಿ ಯಾವ ಸಾಧನೆನೂ ಮಾಡಕ್ಕಾಗಲ್ಲ, ನಿಜ. ಆದ್ರೆ ನಿನ್ನ ಯೋಗ್ಯತೆ ನಿನ್ ನಿರ್ಣಯ ಆಗೋಗಿದೇನಪ್ಪ, ನನಗೆ ಇಷ್ಟೇ ಸಾಧನೆ ಮಾಡಕ್ಕಾಗೋದು ಅಂತ ನಿನಗೆ ಯಾವತ್ತು ನಿರ್ಣಯ ಆಯ್ತು? ನಿನಗೇನು ಕನಸು ಬಿದ್ದ? ದೇವ್ರು ಬಂದು ಕನಸಲ್ಲಿ ಹೇಳ್ತಾ, ನೋಡೋ, ಇದಕ್ಕಿಂತ ಹೆಚ್ಚು ಸಾಧನೆ ಮಾಡ್ಬೇಡ. ನೀನೀಗಾಗಲೇ 10 ಸರಿ ಭಾಗವತ್ ಸಪ್ತಾಹ ಕೇಳಿದ್ಯಾ, 11 ಸರಿ ಭಾಗವತ್ ಸಪ್ತಾಹ ಹೇಳಿಬಿಟ್ರೆ ನೀನು ತಲೆ ಕದರಿಸ್ಬಿಡ್ತೀನಿ, ದೇವರಿಂದ ಹೆದರ್ತಿದ್ದಾನ. ಕೆಲವರು ಹೇಳ್ತಿರ್ತಾರೆ, ಯಾಕೆ ನೀವು ಸಂಧ್ಯಾವನೆ ಮಾಡ್ತಾ ಇಲ್ಲ 3 ಹೊತ್ತು? ಇದಕ್ಕೆ ನಮ್ಮ ಕಡೆ ಒಬ್ಬರು ತಮಾಷೆ ಮಾಡ್ತಾ ಇದ್ರು, ಏನ್ ಮಾಡ್ತೀರಿ ಹೇಳ್ರಿ, ನಾನು 2 ಹೊತ್ತು ಸಂಧ್ಯಾವನೆ ಮಾಡೋದು, 3ನೇ ಹೊತ್ತು ಸಂಧ್ಯಾವನೆ ಮಾಡಕ್ ಹೋಗ್ಬಿಟ್ರೆ ಅವತ್ತು ರಾತ್ರಿ ನನ್ನ ಕನಸಲ್ಲಿ ಹಾವು ಕೀಳು ಬಂದ್ಬಿಡುತ್ತೆ. ಏನ್ ಮಾಡ್ತೀರಿ? ಈ ತರ ಏನು ಮಾಡಕ್ಕಾಗಲ್ಲ. ಸ್ವರೂಪ ಯೋಗ್ಯತೆ ಅಂತ ಅನ್ನೋದನ್ನ ಇನ್ನು ಪೂರ್ತಿ ನಿರ್ಣಯ ಮಾಡ್ಕೊಂಡಿಲ್ಲ. ಅಷ್ಟಾಗಿ ಇದನ್ನು ಕೆಲವರೆಲ್ಲ ಇರ್ತಾರೆ. ಯಾರೋ ಒಬ್ರು ಋಷಿಗಳಿದ್ರು, ಅಣಿಮಾಂಡವ್ಯರ ಕಥೆ ಕೇಳಿದ್ರು. ಅಣಿಮಾಂಡವ್ಯರೇನ್ ಮಾಡಿದ್ರು? ಅವರು ತಮ್ಮ ಸ್ವರೂಪ ಯೋಗ್ಯತೆಗೂ ಕೂಡ ಅಧಿಕವಾಗಿ ತಪಸ್ಸನ್ನ ಮಾಡಿದ್ದಕ್ಕಾಗಿ ಯಮಧರ್ಮ ಅವ್ರ ಕಡೆ ತಮ್ಮ ಶಾಪ ಕೊಡಿಸ್ಕೊಂಡು ಅವ್ರ ಪುಣ್ಯವನ್ನೆಲ್ಲ ಕಡಿಮೆ ಮಾಡ್ದ. ಯಾಕೆ ಬೇಕು? ನಾವು 11ನೇ ಸರಿ ಭಾಗವತ ಕೇಳೋದು, ಕೊನೆಗೆ ಯಾರೋ ದೇವತೆಗಳಿಗೆ ಶಾಪ ಕೊಟ್ಟು ಪಾಪ ಕಡಿಮೆ, ಪುಣ್ಯ ಕಡಿಮೆ ಮಾಡ್ಕೊಳ್ಳೋದು ಯಾಕೆ ಬೇಕು ನಮಗೆ ಅಂತ ನಾವು ಅನ್ಕೊಳ್ಳೋದಲ್ಲ. ಯಾಕೆ? ಅಷ್ಟು ಎತ್ತರ ಮಟ್ಟಕ್ಕೆ ನಾವಿನ್ನೂ ಹೋಗೇ ಇಲ್ಲ. ನಾವು ಮಾಡ್ತಾ ಇರೋದೇನು ಅಂದ್ರೆ, ತುಂಬಾ ತಳಹದಿಯ ಕಟ್ಟಡಕ್ಕೆ ಹಾಕ್ತಿರ್ತಾರಲ್ಲ ಅಡಿಪಾಯ ಅಂತ, ಅದನ್ನೇ ನಿರ್ಮಾಣ ಮಾಡ್ಕೊಳ್ತಾರೆ. 10ನೇ ಮಹಡಿಯನ್ನ ಕಟ್ಟಿ 11ನೇ ಮಾಡಿ ಕಟ್ಟಬೇಕಾದ್ರೆ ಇದ್ರ ಯೋಗ್ಯತೆ ಇದೆಯೋ ಇಲ್ಲೋ ವಿಚಾರ ಮಾಡಬೇಕು. ಅಡಿಪಾಯ ಹಾಕ್ಬೇಕಾದ್ರೂ ಕೂಡ ನನಗೆ ಇಷ್ಟೇ ಯೋಗ್ಯತೆ ಇರೋದು, ಅಡಿಪಾಯ ಇಲ್ಲದೆ ಮನೆ ಕಟ್ಟಕ್ಕೆ ಹೋದ್ರೆ. ಅದರಿಂದ ನಾವು ವಿಚಾರವನ್ನ ಮಾಡ್ತಾ ಹೊರಟಾಗ ನಮ್ಮ ಯೋಗ್ಯತೆ ಇಷ್ಟೇ ಇರೋದು, ನಮ್ಮ ಯೋಗ್ಯತೆ ಇಷ್ಟೇ ಇರೋದು ಅಂತ ಅನ್ಕೊಳ್ಳೋದಲ್ಲ. ನಾವು ಸಾಧನೆ ಮಾಡುವ ಅಂಶದಲ್ಲಿ ಹೆಚ್ಚು ಹೆಚ್ಚು ಮುಂದುವರಿಯುವ ಸಂದರ್ಭದಲ್ಲಿ ನಮ್ಮಕ್ಕಿಂತಲೂ ಮೇಲಿನವರನ್ನ ಉದಾಹರಣೆ ಅಂತ ತೆಗೆದುಕೊಂಡು ಮುಂದುವರಿಬೇಕು. ಆದರೆ ಸಾಧನೆ ಮಾಡಿಕೊಳ್ಳುವಾಗ ನಮಗೆ ಅದಕ್ಕೆ ಬೇಕಾಗುವ ಸಹಕಾರಿ ಸಾಮಗ್ರಿಗಳಿರುತ್ತೆ ನೋಡಿ, ಅದಿಲ್ಲ ಇದಿಲ್ಲ ಅಂತ ಹೇಳ್ತಾ ಕೂತ್ಕೊಳ್ಳೋದಿರುತ್ತೆ ನೋಡಿ. ಅದೆಲ್ಲ ಏನು ಅಂತಂದ್ರೆ, ಅದಕ್ಕೆ ನಮಗಿಂತ ಕೆಳಗಿನವ್ರನ್ನ ನೋಡ್ಕೊಳ್ಬೇಕು. ನನಗೆ 10 ಸಹಕಾರಿ ಸಾಮಗ್ರಿಗಳಿದ್ರೆ 5 ಸಹಕಾರಿ ಸಾಮಗ್ರಿ ಇರುವ ವ್ಯಕ್ತಿಯೂ ಕೂಡ ಈ ಸಾಧನೆ ಮಾಡಿದ್ದಾನೆ, ನಾನು ಯಾಕೆ ಮಾಡಬಾರದು ಅಂತ ನಾವು ವಿಚಾರ ಮಾಡಬೇಕು. ರಾಯರು ಅದನ್ನು ಮಾಡಿ ಕೊನೆಗೇನಾಗುತ್ತೆ? ಅದಿಲ್ಲ ಇದಿಲ್ಲ ಅಂತ ಎಲ್ಲ ಸಾಧನ ಸಾಮಗ್ರಿಗಳನ್ನ ಪಡೆದುಕೊಳ್ಳುವಂತಹ ಒಂದು ವಿಚಿತ್ರವಾದಂತಹ ಸ್ವಭಾವ ನಮಗೆ ಬರುತ್ತೆ. ದೇವರ ಹತ್ರ ಹೋಗಿ ಕೇಳ್ತೀವಿ, ದೇವರೇ ಹೀಗೆ ಮಾಡಬೇಕಾಗಿದೆ, ನನ್ನ ಹತ್ರ ಅದಿಲ್ಲ, ಅದಕ್ಕೆಲ್ಲ ಕೊಡು. ದೇವ್ರು ಕೊಡ್ತಾನೆ. ನೀನು ಏನೇನು ಕೇಳ್ತೀಯ ಅದನ್ನೆಲ್ಲ ಕೊಡ್ತಾನೆ ನನಗೆ. ಅಷ್ಟೆಲ್ಲ ಕೊಟ್ಟ ಮೇಲೆ
ಮುಂದೆ ನೀನೇನ್ ಮಾಡಿದ್ಯಪ್ಪ, ಮಾಡ್ತಾ ಇದೀಯಾ ಹೇಗೆ ಹೇಳಿದ್ರೆ, ಇಲ್ಲ ನನಗದನ್ನು ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ರೆ, ಇದನ್ನ ಮೊದಲೇ ಹೇಳ್ಬಿಟ್ರೆ ನಾನು ಕೊಡ್ತಾನೆ ಇರ್ಲಿಲ್ವಲ್ಲ ಅಂತಾನೆ ಭಗವಂತ. ಈ ಕೆಲಸ ಮಾಡಕ್ ಹೋಗ್ಬಾರ್ದು. ಯಾರೋ ಒಬ್ಬ ವ್ಯಕ್ತಿನ ಎಳ್ಕೊಂಬಂದ್ರು ಕೆಲಸಕ್ಕೆ, ನೂಲು ತೆಗೆಯೋ ಕೆಲಸ ಮಾಡ್ತಾ ಇದ್ರು ಹಳೆ ಕಾಲದಲ್ಲಿ. ನೂಲು ತೆಗಿಯಕ್ಕೆ ಅಂತ ಕರ್ಕೊಂಡ್ಬಂದ್ರು, ಕೂಡಿಸಿದ್ರು ನೂಲು ತೆಗಿ. ಅವನಂದ ನೂಲು ಬೇಕಾದ್ರೆ ಕೊಬ್ಬರಿ ತಿಂತಾರೆ, ಅದು ತಿಂತಾರೆ, ಇದು ತಿಂತಾರೆ, ನನಗೆ ಅದಿಲ್ಲ ಇದಿಲ್ಲ. ಅವನಿಗೆ ಎಲ್ಲ ತಂದು ಕೊಟ್ಟಿದ್ದೆ, ಇಲ್ಲ ನಂಗೆ ಮೂಲಕ್ಕೆ ಬರಲ್ಲ. ಸರಿ ಒಣ ಕೊಬ್ಬರಿ ಒಂದು ಗಿಡಗ ಖಾಲಿ ಆಗಿದೆ. ಈಗ ಮೊದಲೇ ಹೇಳಿದ್ರೆ ಅವನ್ನ ಆವಾಗಲೇ ಬಿಟ್ಬಿಡ್ತಿದ್ವಲ್ಲ ನಿನ್ನ ಅಂದ್ರು ಅವರು ಜನ. ಆ ತರ ನಮ್ದು ಬರೀ ಸಾಧನ ಸಾಮಗ್ರಿಗಳು ಅದಿಲ್ಲ ಇದಿಲ್ಲ ಅಂತ ಹೇಳೋದಷ್ಟೇ ಆಗತ್ತೆ ಹೊರತು, ಸಾಧನೆ ಎಷ್ಟು ಮಾಡಿದೆಪ್ಪ ನೀನು ಅಂತ ಕೇಳಿದ್ರೆ ನಮಗೆ ಮಾಡಕ್ ಬರಲ್ಲ ಅಂತಿದ್ದು ಬಿಟ್ರೆ ಇದು ತಪ್ಪಿದೆ. ರಾಯರು ತಮ್ಮ ಮನೆಯಲ್ಲಿ ಅದನ್ನ ನೋಡಿ ಅದರಂತೆ ಪರಮಾತ್ಮನು ಎಷ್ಟು ಸಾಧನ ಸಾಮಗ್ರಿಗಳನ್ನ ದೊರಕಿಸಿ ಕೊಟ್ಟಿದ್ದಾನಲ್ಲ, ಅವನಿಗೆ ಅದೂ ಇಲ್ಲ ಅಂತ ಕಳ್ಳನನ್ನು ನೋಡಿ ಆಗ್ತದೆ. ಇನ್ನೊಂದೇನು, ಅದಿರ್ಬೋದ್ರಿ, ಅವನನ್ನು ಹೊಡೆದು ಇಟ್ಕೊಂಡು ವಾಪಸ್ ಇಟ್ಕೊಂಡು ಕೂತ್ಕೊಂಡು ಬೇಕಾದ್ರೆ ಹಳ್ಳಿ, ದೇವ್ರು ಎಷ್ಟು ಕೊಟ್ಟಿದ್ದಾನೆ ಉಳಿಸ್ಕೊಳ್ಳೋದನ್ನ ಕರ್ತವ್ಯ ಅಲ್ವಾ, ಈಗ ಹಳ್ಳಿ ಬೇಕಾದ್ರೆ ಅವನ್ ಕದ್ಕೊಂಡು ತಗೊಂಡು ಹೋಗ್ಬೇಕಾದ್ರೆ ಸುಮ್ಮನೆ ಹಾಕಿದ್ರು ರಾಯರು ಅಂತ ಒಂದು ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಅವ್ರು ಯಾಕೆ ಸುಮ್ಮನೆ ಇದ್ರು ಗೊತ್ತಾ, ಅದಕ್ಕೂ ಒಂದು ಕಾರಣ ಕದ್ದಿದ್ದೆ. ಅವರ ಮನಸ್ಸು ಅಷ್ಟು ಮೃದುವಾದ. ಇವತ್ತಿಗೇನು ನಾವು ರಾಯರ ಮಹಿಮೆಗಳು ಅಂತ ನೂರಾರು ಮಹಿಮೆಗಳನ್ನ ಕೇಳ್ತೀವಿ, ಅದು ಪ್ರಾರಂಭಕ್ಕೆ ಅಂಕುರಿಸಿದೆಯಲ್ಲಿ ಅಂದ್ರೆ ಅಲ್ಲಿ. ಅವ್ರ ಮನೆಯಲ್ಲಿ ಒಬ್ಬ ಕಳ್ಳ ಬಂದು ಪಾತ್ರೆ ತಗೊಂಡು ಹೋಗ್ಬೇಕಾದ್ರೆ ಅವ್ರ ಮನಸ್ಸು ಕರಗದು. ಈ ಮನಸ್ಸು ಕರಗೋದು ಅಂತಂದಿರುತ್ತೆ ನೋಡಿ, ಅದು ಅನೇಕ ಸಂದರ್ಭಗಳಲ್ಲಿ ಕರಗತ್ತೆ. ನನಗೇನೋ ಕಷ್ಟ ಆಯಿತು ಅಂತಂದ್ರೂ ನನ್ನ ಮನಸ್ಸು ಕರಗತ್ತೆ. ಆದ್ರೆ ಇಂಥವ್ರು ತುಂಬಾ ಜನ ಸಿಗ್ತಾರೆ ಲೋಕದಲ್ಲಿ. ನನಗೆ ಕಷ್ಟ ಆಯಿತು ಅಂತಂದ್ರೆ ಮನಸ್ಸು ಕರಗತ್ತೆ, ಎಲ್ಲರಿಗೂ ಕರಗತ್ತೆ ಅದು. ಇನ್ನೊಬ್ರಿಗೆ ಕಷ್ಟ ಆದ್ರೆ ನಮ್ಮ ಮನಸ್ಸು ಕಲ್ಲಿನ ಹಾಗೆ. ಆದ್ರೆ ರಾಯರ ಮನಸ್ಸು ಹೇಗೆ ಗೊತ್ತಾ, ಇದರ ವಿಪರೀತ. ಅವರಿಗೇನಾದ್ರೂ ಕಷ್ಟಗಳಾಯ್ತು ಅಂತ ಇಟ್ಕೊಳ್ಳಿ, ಅವರ ಮನಸ್ಸು ಕಲ್ಲಾಗೇ ಇರುತ್ತೆ. ಇದೇನ್ ಕಷ್ಟವೇ ಅಲ್ಲ ಅಂತ ಅವ್ರು ಭಾವಿಸ್ತಾರೆ. ಮತ್ತೆ ಒಂದು ಪಕ್ಷ ಇನ್ನೊಬ್ಬರಿಗೆ ಕಷ್ಟ ಆಯಿತು, ಅವಾಗೇನಾಗುತ್ತೆ ಗೊತ್ತಾ, ಅವರ ಮನಸ್ಸು ಕರಗೋಗುತ್ತೆ. ಎಷ್ಟರ ಮಟ್ಟಿಗೆ ಕರಗತ್ತೆ ಅನ್ನೋದಕ್ಕೆ ಒಬ್ರು ರಾಯರ ಭಕ್ತರು ಒಂದು ಕವಿತೆಯ ರೂಪದಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಚಿತ್ತೇ ಚೇನ್ ಮೃದುತ, ರಾಯರ ಮನಸ್ಸಿನಲ್ಲಿ ಮೃದುತ್ವ ಎಷ್ಟಿದೆ ಅಂತ ವಿಚಾರ ಮಾಡ್ಲಿಕ್ಕೆ ಹೋದ್ರೆ ಅವರ ಮೃದುವಾದ ಮನಸ್ಸಿನ ಎದುರಿಗೆ ಬೆಣ್ಣೆಯೂ ಕಲ್ಲು, ಅಷ್ಟು ಮೃದುವಾಗಿದೆ. ಬೆಣ್ಣೆ ಅಂತ ಅನ್ನೋದು ಎಷ್ಟು ಮೃದು ನಿಮ್ಗೆ ಗೊತ್ತಿದೆ, ಮುಟ್ಟಿದ್ರು ಸಾಕು ಎಲ್ಲ ಹಚ್ಕೊಂಡ್ಬಿಡುತ್ತೆ ಕೈಗೆ. ಈ ಕೈಗೆ ಮುಟ್ಟಿದ್ರೆ ಅಂಟುಕೊಳ್ಳುತ್ತೆ ಅಂತಂತಾರಲ್ಲ, ಈ ಗುಣವನ್ನು ಏನಂತ ಕರೀತಾರೆ ಗೊತ್ತಾ ಸಂಸ್ಕೃತದಲ್ಲಿ, ಸ್ನೇಹ ಅಂತ ಕರೀತಾರೆ. ರಾಯರ ಮನಸ್ಸಿನೊಳಗೆ ಈ ಸ್ನೇಹ ಅಂತನ್ನುವಂತಹ ಗುಣ ಅಷ್ಟಿ. ಬರೀಬೇಕು ಏನಾದ್ರೂ ಗ್ರಂಥಗಳನ್ನ ಅಂತಂದ್ರೆ ಒಂದು ದೀಪ ಹಚ್ಚಿಕೊಂಡು ಕೂತ್ಕೊಂಡು ಬರೀಲಿಕ್ಕಾಗ್ತಾ ಇರಲಿಲ್ಲ. ಊಟದ ಬಗ್ಗೆ ಹೇಳಿದೆ, ಉಟ್ಟುಕೊಳ್ಳುವ ಬಟ್ಟೆಯ ಬಗ್ಗೆ ಹೇಳಿದೆ, ಇನ್ನು ಉಳಿದ ಸಾಧನ ಸಾಮಗ್ರಿಯ ಬಗ್ಗೆ ಹೇಳಬೇಕು ಅಂತಂದ್ರೆ, ಅವರು ಬರೀಬೇಕು ಅಂತಂದ್ರೆ ದೀಪ ಇಲ್ಲ, ದೀಪ ಇದ್ದಾಗ ಬರಿಬೇಕ್ರಿ ಅಂತ. ದೀಪ ಇಲ್ಲ ಅಂತ ಹೇಳಿದ್ವಂದ್ರೆ ಪರಮಾತ್ಮನೇ ಈ ಸೂರ್ಯನಂತಹ ದೀಪವನ್ನು ಕೊಟ್ಟಿದ್ದಾನಲ್ಲ, ಆವಾಗಲೇ ಬರ್ಕೊಂಡ್ಬಿಡ್ಬೇಕು. ಅವಾಗ ಅವರು ಖಾಲಿ ಇರಲಿವೆ. ಬೆಳಗ್ಗೆಯಿಂದ ಅವರು ಸೂರ್ಯಾಸ್ತವಾಗುವುದರ ಪರ್ಯಂತ ಕೆಲವ ತಮ್ಮ ನಿತ್ಯ ನೈಮಿತ್ತಿಕ ಕರ್ಮಾನುಷ್ಠಾನದ ಕಾಲವನ್ನು ಬಿಟ್ಟರೆ ಉಳಿದೆಲ್ಲ ಕಾಲದಲ್ಲಿ ಅವರು ಮಾಡುವಂತಹ ಪಾಠ ಪ್ರವಚನಗಳಲ್ಲೇ ಸಮಯ ಕಳೆದೋಗ್ತಾ ಇತ್ತಂತವರಿಗೆ ಮಠದಲ್ಲಿ. ಉಳಿದ ತಮ್ಮ ಕಾಲದಲ್ಲಿ ಅವರು ಏನಾದ್ರೂ ಗ್ರಂಥಗಳನ್ನ ಬರಿಬೇಕು ಅಂದ್ರೆ ಅದಕ್ಕೆಲ್ಲ ರಾತ್ರಿ ಕಾಲವನ್ನ ಅವಲಂಬಿಸ್ತಾ ಇದ್ರು. ರಾತ್ರಿ ಹೊತ್ತು ದೀಪ ಎಲ್ಲಿತ್ತು. ಯಾರ್ಯಾರೋ ಕೆಲವರೆಲ್ಲ ಇಂಥ ಕಥೆ ಕೇಳಿದೀವಿ. ಅವರೆಲ್ಲ ಹೇಗೆ ಓದ್ತಾ ಇದ್ರು ಅಂತಂದ್ರೆ,
ಬೀದಿ ದೀಪದಲ್ಲಿ ಕೂತ್ಕೊಂಡು ಓದ್ತಾ ಇತ್ತು. ಆಗಿನ ಕಾಲಕ್ಕೆ ಇವೆಲ್ಲ ಬೀದಿ ದೀಪ ಎಲ್ಲ ಇರಲಿಲ್ಲ. ಎಲ್ಲೋ ಓದ್ಬೇಕು. ಅದಕ್ಕೆ ಅವ್ರೇನ್ ಮಾಡೋದು, ಒಣಗಿದ ಎಲೆಗಳನ್ನ ಹುಡುಕಿ ಸೇರಿಸಿ ಅದನ್ನ ಹಚ್ಚಿ ಬೆಂಕಿ ಹಚ್ಚಿ ಬರೀತಾರೆ. ತೈತ್ತಿರಿಯೋಪನಿಷತ್ತಿನ ಭಾಷ್ಯದಲ್ಲಿ ಒಂದು ಕಡೆ ಆಚಾರ್ಯರು ಹೇಳ್ತಾರೆ, ಪ್ರಕಾಶ ಬೆಳಕು ಬರಬೇಕು ಅಂತಂದ್ರೆ ಆಕಾರ ಅಂತ ಅನ್ನೋದು ಉಪಯೋಗ ಇಲ್ಲ, ಎಷ್ಟು ದೊಡ್ಡದಾಗಿದೆ ಬೆಂಕಿ ಅನ್ನೋದು ಉಪಯೋಗ ಇಲ್ಲ ಅಂತ ಆಚಾರ್ಯರು ಹೇಳ್ತಾರೆ. ಯಥಾ ದೀಪಾತ್ ಶತಗುಣ ಅಪಿ ಅಗ್ನಿಜ್ವಾಲ ನದೀಪವದು ಅಂತ ಆಚಾರ್ಯರು ಉದಾಹರಣೆ. ದೀಪ ಎಷ್ಟಿರುತ್ತೆ, ಅದರ ಪರಿಮಾಣ ಇಷ್ಟಿರುತ್ತೆ. ಇಷ್ಟಿರುವ ದೀಪದಕ್ಕಿಂತಲೂ ಒಂದು 100 ಪಟ್ಟು ದೊಡ್ಡದಾಗಿ ದಗದಗದಾಗ ಬೆಂಕಿ ಉಳಿಸಿದ್ರು ಕೂಡ ನಿಮಗೆ ದೀಪ ಕೊಡುವ ಪ್ರಕಾಶವನ್ನ ಆ ಬೆಂಕಿ ಕೊಡಲ್ಲ. ನೋಡಿ, ಅಂತಹ ಬೆಂಕಿಯ ಪ್ರಕಾಶಗಳು ಮುಂದುವರಿತಾರೆ. ಚುಚ್ಚೂರೆ ಹಾಕೊಳ್ಳೋದು, ಅಷ್ಟರಲ್ಲೇ ಬೆಳಕು ಬರುತ್ತೆ, ಅದು ಬರ್ಕೊಳ್ಳೋದು. ನಿದ್ದೆ ನಾವು ಮಲ್ಕೊಳ್ಳೋದು ಅಂದ್ರೆ ಏನ್ ಗೊತ್ತಾ, ಹಾಗೆ ಬರಿತಾಯಿ ಮಲ್ಕೊಂಡು ನಿದ್ದೆ ಬಂದ ಮಲ್ಕೊಂಡು. ಅಂದ್ರೆ ನಾವೆಲ್ಲ ಹೇಗೆ ಅಂದ್ರೆ ನಿದ್ದೆಗಾಗಿ ಅಂತ ನಾವು ಹೋಗಿ ಮಲ್ಕೋತೀವಿ, ಬರಲ್ಲ ನಿದ್ದೆ. ಅದಕ್ಕೆ ಮತ್ತೆ ವೈದ್ಯರ ಹತ್ರ ಹೋಗ್ತೀವಿ, ನಿದ್ದೆ ಬರಲ್ಲ. ಅವ್ರು ಹೇಗೆ ಅಂದ್ರೆ ನಿದ್ದೆ ಬರಬಾರ್ದು ಅಂತ ಕಣ್ಣು ಅಗಲ ಮಾಡ್ಕೊಂಡು ಬರೀತಾ ಇರ್ಬೇಕು, ಗೊತ್ತಾಗದೆ ನಿದ್ದೆ ಹತ್ಬಿಟ್ರೆ ನಿದ್ದೆ ಹತ್ತು, ಮತ್ತೆ ಎಚ್ಚರ ಆದ್ರೆ ಇದೇ ಜ್ಞಾನ ಕಾರ್ಯವನ್ನು ಮುಂದುವರಿಸ್ತಾರೆ. ಆಚಾರ್ಯರು ಹೇಳ್ತಾರೆ, ಅಪ್ಯಶಕ್ಯೇನು ನಿದ್ರಾದವು ಪುನರೇವ ಸಮಾಸವೇ. ನಿದ್ದೆ ತಡಿಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಗೊತ್ತಾಗದೆ ನಿದ್ದೆ ಹಚ್ಚಬೇಕು. ನಮಗೆ ಓದ್ತಾ ಇರುವಾಗ ನಮ್ಗೆ ಇವತ್ತಿಗೂ ಹಾಗೆ ಆಗತ್ತೆ ಅಂತ ಇಟ್ಕೊಳ್ಳಿ. ಆ ಪುಸ್ತಕ ಇಟ್ಕೊಂಡು ಕೂತಿದ್ವಿ ಅಂದ್ರೆ ಅಲ್ಲೇ ನಿದ್ದೆ ಹಚ್ಬಿಟ್ರು, ಪುಸ್ತಕ ಇಟ್ಕೊಂಡಿದ್ದು ಗೊತ್ತೇ ಇಲ್ಲ. ಏನಾದ್ರು ಪಾರಾಯಣ ಮಾಡ್ಲಿಕ್ಕೆ ಕೂಡ್ಬೇಕು, ಅದು ಗೊತ್ತಾಗಲ್ಲ. ಸಾಮೂಹಿಕ ಪಾರಾಯಣ ಮಾಡ್ಲಿಕ್ಕೆ ಕೂತ್ರು ಪರವಾಗಿಲ್ಲ, ಬೇರೆಯವರೆಲ್ಲ ಮುಂದೆ ಹೋಗ್ತಿರ್ತಾರೆ, ನಾವು ಹೇಳಬೇಕಾಗುತ್ತೆ. ಮುಂದೆ ಪಾರಾಯಣ ಮಾಡ್ಲಿಕ್ಕೆ ಹೋಗೋದೆಲ್ಲ ಪರಿಚಯ ಇದೆ, ಅವಾಗ ನಿದ್ದೆ ಹತ್ತಲ್ಲ. ಬಾಳ ನಮ್ ಕೈಯಲ್ಲಿ ಆಗಲ್ಲ, ಫಸ್ಟ್ ಓದಿ ಪಾರಾಯಣ ಬಿಟ್ಟು ಕೊಡ್ಬೋದು ಅಷ್ಟೇ, ಬಿಟ್ರೆ ನಿದ್ದೆ ಹತ್ತಲ್ಲ. ಅದು ಒಬ್ಬರೇ ಪಾರಾಯಣ ಮಾಡಬೇಕು ಕೂಡ್ಬೇಕು, ಹೇಳ್ತೀನಿ ನಾನು, ಎಂತ ಮಜಾ ಇರುತ್ತೆ ಗೊತ್ತಾ. ಹೀಗೇ ನಿದ್ದೆ ಹಚ್ಬಿಟ್ರೆ ಅದೆಲ್ಲೋ ಪುಸ್ತಕ ಗಾಳಿ ಇನ್ನೊಂದು 2 ಪೇಜ್ ಕಟ್ಟವು, ಬಹುಶಃ ನಾ ಇಲ್ಲಿ ತನಕನೇ ಬಂದಿದೆ ಅಂತ ತೆಗೆದು ಹೋಗ್ಬಿಡೋದು. ಏನಾದ್ರೂ ಒಂದು ಪಕ್ಷ ಹಿಂದೆ ಬಂದಿತ್ತು ಅಂತ ಇಟ್ಕೊಳ್ಳಿ, ನಾವೆಂದು ಮತ್ತೆ ಅಲ್ಲಿಂದ ಮಾಡಲ್ಲ. ಯಾಕೆ ಮತ್ 10 ಶ್ಲೋಕ ಇನ್ನೊಂದ್ಸರಿ ಹೇಳ್ಬೇಕಲ್ರಿ, ಬೇಡ. ಇಷ್ಟು ನಾವು ನಿದ್ರೆಗೆ ಪರವಶರಾಗಿ ಕೆಲಸಗಳನ್ನ ಮಾಡ್ತಾ ಇರ್ತೇವೆ. ಸುಧೀಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಗಳವರ ಸನ್ಯಾಸಾಶ್ರಮದ ಗುರುಗಳು, ಅವ್ರು ಈ ತರಹ ಗ್ರಂಥ ಬರೆಯೋದನ್ನ ನೋಡಿ ರಾತ್ರಿ ಯಾರಪ್ಪ ನೋಡಿರ ನೀವು ಬರಿತಾ ಕೂತ್ಕೊಂಡಿದ್ದಾರೆ ಅನ್ಕೊಂಡ್ ಪಾಪ ಹೊತ್ಕೊಳ್ಳೋಕೆ ಏನೂ ಇಲ್ಲ, ತಮ್ಮ ಶಾಟಿ ಹೊತ್ತು ಹೋಗಿದ್ರು. ಇದು ಏನ್ ನೋಡ್ತಾರೆ, ತಮ್ಮ ಗುರುಗಳ ಶಾಟಿ ಯಾರೋ ತಮ್ಮ ಹೊತ್ಬಿಟ್ಟಿದ್ದಾರೆ, ತಗೊಂಡೋಗಿ ಹೋಗಿ, ಇಲ್ಲಪ್ಪ ನಾನೇ ನೀನು ಗೊತ್ತಿದ್ದು ಅಂತ ಹೇಳಿದ್ರು. ನೋಡಿ, ಗುರುಗಳ ಕಾರುಣ್ಯ ಅಂತ ಅನ್ನೋದು ಶಿಷ್ಯನ ಮೇಲೆ ಯಾವ ರೀತಿಯಾಗಿ ಬರಬಹುದು ಅನ್ನೋದಕ್ಕೆ ನಮಗಿದೊಂದು ಒಳ್ಳೆಯ ನಿದರ್ಶನ ಅಂತ ಕಾಣಬಹುದು. ನಾವು ಗುರುಗಳನ್ನ ಯಾವ್ಯಾವುದೋ ರೀತಿಗಳಿಂದ ಸಂತೋಷ ಪಡಿಸೋದಕ್ಕೆ ಅಂತ ಪ್ರಯತ್ನ ಮಾಡ್ತೀವಿ. ಗುರುಗಳು ಸಂತೋಷ ಪಡ್ತಾರೆ, ಯಾವುದೋ ವಿಷಯದಲ್ಲಿ ಸಂತೋಷ ಪಡ್ತಾರೆ. ಆದರೆ ಸುಧೀಂದ್ರ ತೀರ್ಥರಂತಹ ಗುರುಗಳನ್ನ ಜ್ಞಾನದಿಂದ ಸಂತೋಷ ಪಡಿಸಿ ಜ್ಞಾನವನ್ನೇ ಪಡೆದುಕೊಂಡಂಥವರು ಅಂತನ್ನೋರು ರಾಘವೇಂದ್ರ ಸ್ವಾಮಿಗಳು. ಇದು ಬಾಹ್ಯ ಪ್ರಕಾಶ ಇದೆ ನೋಡಿ, ಹೊರಗಿನ ಪ್ರಕಾಶ. ಒಂದು ದೀಪ ಹಚ್ಕೊಂಡು ಕೂತ್ಕೊಳ್ಳೋದು, ನಾವು ಹೊರಗೆ ದೀಪ ಹಚ್ಕೊಂಡು ಕೂತಿರ್ತೀವಿ. ಕೆಲವರು ಇರ್ತಾರೆ, ಗ್ರಂಥ ಬರಿಬೇಕು, ದೊಡ್ಡ ತುಂಬ ದೊಡ್ಡ ಶ್ರೀಮಂತರು ಇರ್ತಾರೆ, ದೊಡ್ಡ ಮನೆ ಕಟ್ಟಿರ್ತಾರೆ. ನೀವು ನೋಡೋದಕ್ಕೆ ಹೋಗ್ರಿ, ಇದು ನನ್ನ ಅಧ್ಯಯನದ ಕೋಣೆ ಅಂತ ಕರ್ಕೊಂಡು ಹೋಗಿ ತೋರಿಸ್ತಾರೆ. ಅಲ್ಲೇನು ಅಂತಂದ್ರೆ 10 ದೀಪಗಳಿಂದ ಸುತ್ತಲೂ, ಅದು ಉಪಯೋಗ ಇಲ್ಲಂತೆ. ಅವ್ನು ಓದೋದಕ್ಕೆ ಅಂತ ಏನ್ ಮೇಜ್ ಹಾಕೊಂಡಿರ್ತಾನೆ, ಅಂದ್ರೆ ಈ ಕಡೆ ಒಂದು ದೀಪ ಇರುತ್ತೆ, ಈ ಕಡೆ ಇನ್ನೊಂದು ದೀಪ ಇರುತ್ತೆ. ಇದು ಯಾಕೆ ನೀವೆರಡು ಅಂತ ಕೇಳಿದ್ರೆ, ಓದಕ್ಕೆ ಜಗ್ಗದ ಪ್ರಕಾಶ ಬರ್ಬೇಕಲ್ರಿ, ಅದಕ್ಕೆ ಅಲ್ಲಿ ಇಟ್ಕೊಂಡಿದ್ದೀನಿ. ಅವೆಲ್ಲ ಬೇಡ. ಹಾಗಾದ್ರೆ ಇವೆರಡು ಹಚ್ಕೊಂಡಾಗ ಅದನ್ನೆಲ್ಲ ತೆಗೆದು ಬಿಟ್ಟಿರ್ತೀರ ದೀಪಗಳನ್ನ ಅಂತ ಕೇಳಿ, ಇಲ್ಲ, ಅದು ಅದಿರುತ್ತೆ, ಇದಿರುತ್ತೆ. ಇಷ್ಟೆಲ್ಲ ಬೆಳಕುಗಳು ಯಾಕೆ ಬೇಕಾಗತ್ತೆ ಗೊತ್ತಾ? ಒಳಗೆ ಬೆಳಕಿರಲ್ಲ ನೋಡಿ, ಅದಕ್ಕೆ ಇವೆಲ್ಲ ಹೊರಗಿನ ಬೆಳಕುಗಳು ಬೇಕು. ಯಾರಿಗೆ ಒಳಗೆ ಬೆಳಕಿರುತ್ತೆ ಅವರಿಗೆ ಹೊರಗಿನ ಬೆಳಕು ಯಾಕೆ ಬೇಕು? ಇದು ಮುಖ್ಯವಾಗಿ ನಾವು ತಿಳಿದುಕೊಳ್ಬೇಕಾಗುತ್ತೆ. ಇವೆಲ್ಲ ಕಥೆಗಳನ್ನ ನೋಡಿ ವಾದೀಂದ್ರರು ಬರೆದು ಗುರುಗುಣಸ್ತವನದಲ್ಲಿ
ಏನು ಅಂತಂದ್ರೆ ಯದ್ಭಾನೌ ಯತ್ಕೃಶಾನೌ ಯದಮೃತ ಕಿರಣೇ ಯದ್ಗ್ರಹೇಷು ಉದಿತೇಷು ಜ್ಯೋತಿರ್ಯತ್ತಾರಕಾಸು ಪ್ರಥಿತಮಣಿಷು ಯಜ್ಜ ಸೌದಾಮಿನೀಷು ಸಂಭೂಯೈತತ್ಸಮಸ್ತಂ ತ್ವದಮಿತ ಹೃದಯಾಕಾಶ ನಿರ್ಯತ್ಪ್ರಕಾಶೇ ಧೀರಶ್ರೀ ರಾಘವೇಂದ್ರ ಪ್ರತಿವರ ಭಜತೆ ಹಂಸ ಖದ್ಯೋತ ರೀತಿಂ. ಆ ರಾಘವೇಂದ್ರ ಸ್ವಾಮಿಗಳ ಜ್ಞಾನದ ಪ್ರಕಾಶ ಇದೆಯಲ್ಲ, ಅದರ ಎದುರಿಗೆ 1, 2 ಅಂತ ಎಣಿಸ್ತಾ ಹೋಗ್ತೀನಿ, ಎಣಿಸ್ಕೊಳ್ಳಿ, ಕೊನೆ ಹೇಳ್ತೀನಿ ಏನು. ಸೂರ್ಯನ ಪ್ರಕಾಶ, ಚಂದ್ರನ ಪ್ರಕಾಶ, ಗ್ರಹ ನಕ್ಷತ್ರಗಳ ಪ್ರಕಾಶ, ಬೆಂಕಿಯ ಪ್ರಕಾಶ, ಮಿಂಚಿನ ಪ್ರಕಾಶ, ಇವೆಲ್ಲವನ್ನು ಜೋಡಿಸಿದ್ರೆ, ಸೇರಿಸಿದ್ರೆ ಏನೊಂದು ಬೆಳಕು ನಿಮಗೆ ಬೇಕೋ ಆ ಬೆಳಕು ರಾಯರ ಮನಸ್ಸಿನ ಪ್ರಕಾಶ, ಜ್ಞಾನ ದೀಪ ಇದೆಯಲ್ಲ, ಅದರ ಎದುರಿಗೆ ಖದ್ಯೋತ ರೀತಿ ಭಜತೆ, ಮಿಣುಕು ಹುಳ ಇರುತ್ತೆ ನೋಡ್ರಿ, ಅದರ ಪ್ರಕಾಶಕ್ಕೆ ಸಮಾನ. ಅಷ್ಟು ತೀವ್ರವಾದ ಸೂಕ್ಷ್ಮವಾದ ಪ್ರಕಾಶ ಅವರಿಗೆ ಇದ್ದದ್ದಕ್ಕೆ ಅವರಿಗೇನಾಯ್ತು, ಗ್ರಂಥಗಳನ್ನ ಬರಿಬೇಕು ಅಂತಾದಾಗ ಯಾವುದೇ ತರಹದ ಹೊರಗಿನ ಪ್ರಕಾಶದ ಅವಶ್ಯಕತೆ ಇಲ್ಲ. ಹಿಂದಿನ ಕಾಲಕ್ಕೆ ಗುರು ಶಿಷ್ಯರ ಪಾಠ ಇರ್ತಿತ್ತಲ್ಲ, ಅದರಲ್ಲಿ ಆ ಬಡತನದೊಳಗೆ ಒಂದು ಮಾತು, ಸಂಸ್ಕೃತದ ಗಾದೆ ಮಾತು ಪ್ರಸಿದ್ಧವಾಗಿ ಬಂತು. ಏನು ಅಂದ್ರೆ, ಯಾವದು ತೈಲಂ ತಾವದಾಖ್ಯಾನ. ಗುರುಗಳು ಶಿಷ್ಯನಿಗೆ ಹೇಳೋದು, ಗುರುಗಳೇ ಎಷ್ಟೊತ್ತು ಪಾಠ ಹೇಳ್ತೀವಿ ಕತ್ಲಾದ, ಅದೇ ಮನೇಲಿ ಇರೋಬ್ಬರು ಬಳದು ದೀಪ ಹಾಕಿ, ದೀಪದಲ್ಲಿ ಇರೋಬ್ಬರು ಎಣ್ಣೆ ಎಲ್ಲ ಬಳದು ಹಾಕಿಬಿಟ್ಟಿದ್ದೀನಿ, ಎಷ್ಟೋ ತನಕ ದೀಪ ಇರುತ್ತೋ ಅಷ್ಟೋ ತನಕ ಪಾಠ ಹೇಳಿ. ನಮ್ದು ಹಾಗಲ್ಲ, ಸಮಯ ಆಗೋ ತನಕ ಪುರಾಣ. ನೀವು ಆಮೇಲೆ ಜನ ಕೂತ್ಕೊಂಡಾದ್ರೂ ಕೂತ್ಕೊಳ್ಳಿ, ದೀಪಗಳನ್ನು ಹಾಕೊಂಡಾದ್ರೂ ಹಾಕಿ. ಹಾಗಲ್ಲ, ಹಿಂದಿನ ಕಾಲದಲ್ಲಿ ಗುರುಗಳು ಶಿಷ್ಯರಿಗೆ ಎಷ್ಟೊತ್ತು ಪಾಠ ಹೇಳ್ತಾ ಇದ್ರು ಅಂದ್ರೆ, ತಮ್ಮ ಮನೆಯಲ್ಲಿ ಎಷ್ಟೊತ್ತು ಎಣ್ಣೆ ಇಡ್ತಾ ಇತ್ತು ದೀಪದಲ್ಲಿ ಅಷ್ಟೊತ್ತು ಪಾಠ ಹೇಳ್ತಾ ಇದ್ರು. ಆಮೇಲೆ ಯಾಕೆ ಪಾಠ ನಿಲ್ಲಿಸ್ತಾ ಇದ್ರು, ಶಿಷ್ಯನಿಗೆ ಓದ್ಲಿಕ್ಕಾಗಲ್ಲ. ಮಧ್ವಾಚಾರ್ಯರ ಕಥೆಯಲ್ಲಿ ನೀವು ಸುಮಾರು ಕೇಳಿರ್ತೀರಿ. ಹೀಗೆ ಆದಾಗ ಎಣ್ಣೆ ಖಾಲಿ ಆಗಲಿಲ್ಲ ಮಧ್ವಾಚಾರ್ಯರ ಪಾಠದಲ್ಲಿ, ಏನೋ ಗಾಳಿ ಬಂದು ದೀಪ ಶಾಂತ ಆಯಿತು ಅಂತಾದಾಗ ತಮ್ಮ ಬೆರಳಿನ ಪ್ರಕಾಶದಿಂದಲೇ ಆಚಾರ್ಯರು ಪಾಠ ಹೇಳಿದ್ರು. ಎಲ್ಲ ಗುರುಗಳು ಅಂತವ್ರಿಗಾಗಲ್ವಲ್ಲ. ಎಣ್ಣೆ ಮುಗೀತು, ದೀಪ ಶಾಂತ ಆಯ್ತಪ್ಪ, ಬೇಗ 2 ಪಂಕ್ತಿ ಮುಗಿಸು, ದೀಪ ಶಾಂತ ಆಗ್ತಾ ಇದೆ, ಮುಗಿಸ್ಬಿಟ್ಟು ಆ ಪುಸ್ತಕ ಮುಗೀತು, ಮಲ್ಕೊ. ಈಗಿರ್ತಾ ಇತ್ತು ಅಧ್ಯಯನ, ಅಧ್ಯಾಪನ ನಿಷ್ಠೆ ಅಂತನ್ನೋದು ರಾಘವೇಂದ್ರ ಸ್ವಾಮಿಗಳವರ ಕಾಲದಲ್ಲಿ ಈ ರೀತಿಯಾಗಿತ್ತು. ಅದಕ್ಕವರ ಜ್ಞಾನ ಆಗಿತ್ತು. ಈ ಜ್ಞಾನದ ಪ್ರಭಾವನೆ ಏನ್ ಗೊತ್ತಾ, ಉಳಿದುದೆಲ್ಲ ನೀವು ತಿಳ್ಕೊಂಡಿರುವ ಪವಾಡಗಳು. ರಾಯರದೊಂದು ಪವಾಡನೆ ಹೇಳ್ತಾ ಇಲ್ಲ, ಅವ್ರು ಹಾಗಿದ್ರು ಹೀಗಿದ್ರು ಅಂತ ಹೇಳ್ತಾ ಇದ್ರಲ್ಲ, ಆದ್ರೆ ಅವ್ರು ಯಾಕೆ ಪವಾಡ ಪುರುಷರಾದ್ರು ಅನ್ನೋದಕ್ಕೆ ಇವೆಲ್ಲ ಕಾರಣ ಅಂತನ್ನುವ ವಿಚಾರವನ್ನು ನಾವು ಮನಸ್ಸಿನಲ್ಲಿ ದೃಢವಾಗಿ ಇಟ್ಕೊಳ್ಬೇಕು. ಇದೇ ತರದ ಇನ್ನೂ ಅನೇಕ ರಾಯರ ಚರಿತ್ರೆಗಳು, ಅವರ ಮಹಿಮೆಗಳಿವೆ. ಅದನ್ನೆಲ್ಲ ಮತ್ತೆ ನಾಳೆ.